ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ. ಆತನ ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವಂಥವನು, ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನು. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೆನ್. ಕರ್ತನ ಸ್ತೋತ್ರಕ್ಕಾಗಿ ನಾವು ಸಂಗೀತಗಳಲ್ಲಿ 8ನೆಯ ಸಂಗೀತವನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 8ನೆಯ ಸಂಗೀತ, ನಾವೆಲ್ಲ ಕೂಡಿ ಹಾಡುವ ದೇವರು ಪ್ರೀತಿಯೇ, ಭೂಪರಲೋಕ ಗಾಯನ ದೇವರು ಪ್ರೀತಿ. ಎಲ್ಲ 4 ಚರಣಗಳನ್ನ ನಾವು ರಾಗ ಮಾಡೋಣ. ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವದ ಬಾಧ್ಯಸ್ಥರು, ದೇವರ ಮಕ್ಕಳು ಆಗುವುದಕ್ಕೆ ಕರೆಯಲ್ಪಟ್ಟ ಸಭೆಯವರೇ, ದೇವರ ಸನ್ನಿಧಾನಕ್ಕೆ ಬನ್ನಿರಿ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುವನು. ಆತನಿಂದ ಕರೆಯಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನೀವು ತಿಳುಕೊಳ್ಳುವಂತೆ ನಿಮಗೆ ಅನುಗ್ರಹಿಸುವನು. ನೀವು ನಿಮ್ಮ ಜೀವಮಾನವೆಲ್ಲ ನಿರ್ಭೀತರಾಗಿ ನೀತಿ ಪವಿತ್ರತೆಗಳಿಂದ ಆತನನ್ನು ಸೇವಿಸುವಂತೆ ತಂದೆ, ಮಗ, ಪವಿತ್ರಾತ್ಮನೆಂಬ ತ್ರಯೇಕ ದೇವರು ನಿಮಗೆ ಕೃಪೆ ಮಾಡಲಿ. ಆತನಿಂದ, ಆತನ ಮೂಲಕ, ಆತನಿಗಾಗಿ ಸಮಸ್ತವು ಉಂಟಾಯಿತಲ್ಲ.
ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದೇವರೇ, ನಮ್ಮ ಪರಲೋಕದ ತಂದೆ, ನಾನು ವಿವಿಧ ರೀತಿಯಿಂದ ನಿನಗೆ ವಿರೋಧವಾಗಿ ಮಹಾ ಅಪರಾಧ ಮಾಡಿದ್ದೇನೆಂದು ಅರಿಕೆ ಮಾಡುತ್ತೇನೆ. ಬಹಿರಂಗದ ಅತಿಕ್ರಮಣಗಳಿಂದ ಮಾತ್ರವಲ್ಲದೆ ಅಂತರಂಗದ ಇಚ್ಛೆ ಆಲೋಚನೆಗಳಿಂದಲೂ ಪಾಪ ಮಾಡಿದ್ದೇನೆ. ಈ ನನ್ನ ಅಪರಾಧಗಳ ದೆಸೆಯಿಂದ ಮನಃಪೂರ್ವಕವಾಗಿ ಪಶ್ಚಾತ್ತಾಪ ಪಡುತ್ತೇನೆ. ನಿಜವಾಗಿಯೂ ದುಃಖಗೊಂಡಿದ್ದೇನೆ. ಆದುದರಿಂದ ನಿನ್ನ ದೊಡ್ಡ ಒಲಮೆಗನುಸಾರವಾಗಿ ನನ್ನ ಮೇಲೆ ದಯೆ ಇಡಬೇಕೆಂದು ಭಿನ್ನವಿಸುತ್ತೇನೆ. ನಿನ್ನ ಪ್ರಿಯ ಕುಮಾರನು ನಮ್ಮ ಪ್ರಭುವು ಆಗಿರುವ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನನ್ನ ಪಾಪಗಳನ್ನು ಕ್ಷಮಿಸು. ನನ್ನ ಬಲಹೀನತೆಯಲ್ಲಿ ನಿನ್ನ ಸಹಾಯವನ್ನು ದಯದೋರು. ನಿನ್ನ ಪ್ರೀತಿಯ ಅನ್ಯೋನ್ಯತೆಗೆ ನನ್ನನ್ನು ಪುನಃ ಸೇರಿಸಿಕೊ. ನೀನು ಮೆಚ್ಚುವಂಥದ್ದನ್ನೇ ಮಾಡುವುದಕ್ಕೆ ನನ್ನನ್ನು ಬಲಪಡಿಸು. ಆಮೆನ್. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು, ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸುವಾರ್ತೆಯಲ್ಲಿರುವ ಆದರಣೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನು ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು, ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳಪಾಗುವವು, ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ಆದರೆ ಪಶ್ಚಾತ್ತಾಪ ಪಡದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತನಾಡುತ್ತಿರುವ ಆತನ ಮಾತನ್ನು ಕೇಳಲೊಲ್ಲೆವೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತನಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾಣೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೆನ್. ನಮ್ಮ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತ ದೇವರೇ, ಕನಿಕೃಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲಾ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆಯನ್ನು ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ನಮ್ಮ ಪರಲೋಕದ ತಂದೆಯೇ, ನಾವು ನಮ್ಮನ್ನು ನಿನ್ನ ಸೇವೆಗೆ ಒಪ್ಪಿಸಿಕೊಟ್ಟು ಜೀವಿಸಿರುವ ಮಟ್ಟಿಗೆ ನಿನ್ನ ಮುಂದೆ ಪರಿಶುದ್ಧರಾಗಿಯೂ ನೀತಿವಂತರಾಗಿದ್ದುಕೊಂಡು ನುಡಿಯಿಂದ ಮಾತ್ರವಲ್ಲದೆ ನಡೆಯಿಂದಲೂ ನಮ್ಮ ಯಥಾರ್ಥವಾದ ಕೃತಜ್ಞತೆಯನ್ನು ತೋರಿಸುವ ಹಾಗೆ ನೀನು ನಿನ್ನ ಉಪಕಾರಗಳನ್ನೆಲ್ಲ ಸರಿಯಾಗಿ ನಮ್ಮ ತಿಳುವಳಿಕೆಗೆ ತರಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆತನಿಗೂ ನಿನಗೂ ಪವಿತ್ರಾತ್ಮನಿಗೂ ಯುಗ ಯುಗಾಂತರಗಳಲ್ಲಿ ಮಾನ ಮಹಿಮೆಗಳು ಉಂಟಾಗಲಿ. ಆಮೆನ್. ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಈ ದಿನಕ್ಕೆ ನೇಮಕವಾದಂಥ ಹಳೆ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವನ್ನ ನಾವು ಓದಿ ಕೇಳುವುದಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 9ನೆಯ ಸಂಕೀರ್ತನೆಯನ್ನ ನಾವು ರಾಗ ಮಾಡೋಣ. ಸಂಕೀರ್ತನೆಯಲ್ಲಿ 9, ಮೋದಪತಿ ನಿನ್ನ ಪಾದವೇ ಗತಿಯು, ಈ ಮೇದಿನಿಯೋಳು ದಿವ್ಯ ಮೋದಪತಿ ನಿನ್ನ ಪಾದವೇ ಗತಿಯು. ಪ್ರಾರಂಭದ 2 ಚರಣಗಳನ್ನು ಮಾತ್ರ ನಾವು ರಾಗ ಮಾಡೋಣ. ನಂತರ ಹಳೆ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವು ಓದಲ್ಪಡುವುದು. ಯೆಹೂದ ಕುಲೇಶದ ವಿಧ ವಂಶದಿ ಜಾತ ನದವರನೇ
ಸಾರಸುರರು ಸರ್ವಧಾರಿಣಿ ಮನುಜರು ಸಾರಿ ಹೊಗಳುವ ಸರ್ವ ಕಾರಣೇಶನೇ. ಸಾರಸುರರು ಸರ್ವಧಾರಿಣಿ ಮನುಜರು ಸಾರಿ ಹೊಗಳುವ ಸರ್ವ ಕಾರಣೇಶನೇ. ಕಾರಾಗತ್ತಲೆಯೋಳು ಅಲೆಯುತ್ತಿರುವೆ ನಿನ್ನು, ಕಾರಾಗತ್ತಲೆಯೋಳು ಅಲೆಯುತ್ತಿರುವೆ ನಿನ್ನು, ಧಾರ ಕರುಣೆ ಇಂದುದ್ಧಾರ ಮಾಡೇ ನಾನು. ಬೋಧಪತಿ ನಿನ್ನ ಪಾದವೇ ಗತಿಯೋ, ಈ ಮೇದಿನಿಯೋಳು ದಿವ್ಯ ಬೋಧಪತಿ ನಿನ್ನ ಪಾದವೇ ಗತಿಯೋ. ಪುನರುತ್ಥಾನ ನಂತರದ ಭಾನುವಾರಕ್ಕೆ ನೇಮಕವಾದ ಪಾರಾಯಣ ಪಾಠಗಳ ಮೊದಲನೇ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಶ್ರೀ ಯೆಶಾಯನ ಪ್ರವಾದನ ಗ್ರಂಥ ಅಧ್ಯಾಯ 59 ವಚನಗಳು 14ರಿಂದ 21ರವರೆಗೆ ಓದುವ ದೇವರ ವಾಕ್ಯಗಳನ್ನು ಲಾಲಿಸಿರಿ. ಯೆಶಾಯನ ಪ್ರವಾದನ ಗ್ರಂಥ ಅಧ್ಯಾಯ 59 ವಚನಗಳು 14ರಿಂದ 21ರವರೆಗೆ ಓದುವ ದೇವರ ವಾಕ್ಯಗಳನ್ನು ಲಾಲಿಸಿರಿ. ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ, ಧರ್ಮವು ದೂರದಲ್ಲಿ ನಿಂತಿದೆ, ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ, ಯಥಾರ್ಥವು ಪ್ರವೇಶಿಸಲಾರದು, ಸತ್ಯವು ಇಲ್ಲವೇ ಇಲ್ಲ, ಕೇಡನ್ನು ಬಿಟ್ಟುವನು ಸೋರೆಯಾಗುತ್ತಾನೆ. ತನ್ನ ಜನರನ್ನು ರಕ್ಷಿಸಲು ಯೆಹೋವನು ಮುಂಗೊಂಡದ್ದು. ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಉದ್ಧಾರಕನಾದ ಯಾವ ಪುರುಷನು ಇಲ್ಲವೆಂದು ಕಂಡು ಸ್ತಬ್ಧನಾದನು. ಆಗ ಆತನ ಹಸ್ತವೇ ಆತನಿಗೆ ರಕ್ಷಣಾ ಸಾಧನವಾಯಿತು, ಆತನ ಧರ್ಮವೇ ಆತನಿಗೆ ಆಧಾರವಾಯಿತು. ಧರ್ಮವನ್ನು ವಜ್ರ ಕವಚವನ್ನಾಗಿ ತೊಟ್ಟು ರಕ್ಷಣೆವೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡನು. ರೋಷವೆಂಬ ವಸ್ತ್ರವನ್ನು ಉಡುಪು ಮಾಡಿಕೊಂಡು ಆಗ್ರಹವನ್ನು ನಿಲುವಂಗಿಯನ್ನಾಗಿ ಹಾಕಿಕೊಂಡನು. ತನ್ನ ವಿರೋಧಿಗಳಲ್ಲಿಟ್ಟ ಕ್ರೋಧವನ್ನು ಈಡೇರಿಸಿ ತನ್ನ ಶತ್ರುಗಳಿಗೆ ದಂಡೆಯನ್ನು ವಿಧಿಸಿ ಅವರವರ ಕೃತ್ಯಗಳಿಗೆ ತಕ್ಕಂತೆ ಮುಯ್ಯ ತೀರಿಸುವನು. ಕರಾವಳಿಯವರೆಗೂ ಪ್ರತಿಕ್ರಿಯೆ ಮಾಡುವನು. ಹೀಗಿರಲು ಪಡಮಣವರು ಯೆಹೋವನ ನಾಮಕ್ಕೆ ಹೆದರುವರು, ಮೂಡಣರವರು ಆತನ ಮಹಿಗೆ ಅಂಜುವರು. ಬಿರುಗಾಳಿಯಿಂದ ಹೊಡೆಯಲ್ಪಟ್ಟ ಇಕ್ಕಟ್ಟಿನಲ್ಲಿ ಹರಿಯುವ ತೊರೆಯ ಹಾಗೆ ಆತನು ರಭಸದಿಂದ ಬರುವನಷ್ಟೇ. ಆದರೆ ಚೀಯೋನಿಗೂ ದ್ರೋಹವನ್ನು ಬಿಟ್ಟು ಬಿಟ್ಟ ಯಾಕೋಬರ ಬಳಿಗೂ ವಿಮೋಚಕನಾಗಿ ಬರುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ನಾನಂತೂ ಅವರೊಂದಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ನೋಡಿರಿ, ನಿಮ್ಮಲ್ಲಿ ಅವಿಶೇಷಿಸಿರುವ ನನ್ನ ಆತ್ಮವು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಯಿಂದಾಗಲಿ, ನಿಮ್ಮ ಸಂತತಿಯ ಬಾಯಿಂದಾಗಲಿ, ನಿಮ್ಮ ಸಂತತಿಯ ಸಂತಾನದ ಬಾಯಿಂದಾಗಲಿ ಇಂದಿನಿಂದ ಎಂದಿಗೂ ತೊಲಗುವುದಿಲ್ಲ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದೇ. ಹಾಡುವ ಸಂಕೀರ್ತನೆಗಳಲ್ಲಿ 129ನೆಯ ಸಂಕೀರ್ತನೆಯನ್ನ ನಾವು ರಾಗ ಮಾಡೋಣ. ಸಂಕೀರ್ತನೆಗಳಲ್ಲಿ 129ನೆಯ ಸಂಕೀರ್ತನೆ. ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದು ಆಸರೆ ಇಲ್ಲ ದರೆಯೋಳು, ಎನ್ನ ಅಪರಾಧಗಳನ್ನೆಲ್ಲ ಮನ್ನಿಸಿ ಕೊಡು ನಿನ್ನ ಭಯ. ಪ್ರಾರಂಭದ 2 ಚರಣಗಳನ್ನ ರಾಗ ಮಾಡೋಣ. ನಂತರ ಹೊಸ ಒಡಂಬಡಿಕೆಯ ವೇದವಚನದ ವಾಕ್ಯ ಭಾಗವು ಓದಲ್ಪಡುವುದು.
ನಂಬಿದ್ದೇನೆ ಸ್ವಾಮಿ, ಇನ್ನೊಂದ ಸರಿಯಿಲ್ಲದರೆಯೋಳ್. ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದ ಸರಿ ಇಲ್ಲದರೆಯೋಳ್. ಎನ್ನ ಪಾರದಗಳನ್ನೆಲ್ಲ ಮನ್ನಿಸಿಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದ ಸರಿಯಿಲ್ಲದರೆಯೋಳ್. ಎನ್ನ ಕರ್ತ ನೀನೊಬ್ಬನೇ ಉನ್ನತ ಕೃಪಾಕರನು. ಎನ್ನ ಕರ್ತ ನೀನೊಬ್ಬನೇ ಉನ್ನತ ಕೃಪಾಕರನು. ನಿನ್ನ ಗೀತವಾಗಿ ಹೆನ್ನ ಮನ್ನಿಸಿಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದ ಸರಿ ಇಲ್ಲದರೆಯೋಳ್. ದಿಕ್ಕು ದೆಸೆಯ ಕಾಣೆ ನಿಳೆಯೋಳ್. ದುಃಖ ಮಿಂಚಿ ಹೋಯಿತೆನಗೆ. ದಿಕ್ಕು ದೆಸೆಯ ಕಾಣೆ ನಿಳೆಯೋಳ್. ದುಃಖ ಮಿಂಚಿ ಹೋಯಿತೆನಗೆ. ಧಿಕ್ಕರಿಸದೆ ನೋಡಿ ಪಕ್ಕದಿ ಕೊಡು ನೀನ ಭಯ. ನಿನ್ನ ನಂಬಿದ್ದೇನೆ ಸ್ವಾಮಿ, ಇನ್ನೊಂದ ಸರಿ ಇಲ್ಲದರೆಯೋ. ಪುನರುತ್ಥಾನ ನಂತರದ 6ನೇ ಭಾನುವಾರಕ್ಕೆ ನೇಮಕವಾಗಿರುವ ವೇದ ಪಾರಾಯಣ ಭಾಗದ 2ನೇ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಚನಗಳು 8ರಿಂದ 18ರವರೆಗೆ. ವೇದ ಪಾರಾಯಣದ 2ನೇ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 10 ವಚನಗಳು 8ರಿಂದ 18ರವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವವರು. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಪವಿತ್ರಾತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ, ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವನು ಎಂದು ಕರ್ತನು ನುಡಿಯುತ್ತಾನೆ ಎಂಬುದಾಗಿ ಹೇಳಿದ ಮೇಲೆ ಇನ್ನೂ ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ ಎಂಬುವಂಥದ್ದೇ.
ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣದ 2 ಭಾಗಗಳು ಸಮಾಪ್ತಿಯಾದವು. ಕನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಿಟ್ಟಿರುವ ನಿಮ್ಮ ವಿಶ್ವಾಸವನ್ನ ನನ್ನ ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಒಂದೇ ಮನಸ್ಸಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನ ಭಕ್ತಿ ಭಾವದಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ 3ನೆಯ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇಲೆ ದಯಮಾಡಿ ಸಭೆಯವರು ಕೂತ್ಕೊಳ್ರಿ. ಸಭೆಯವರಿಗೆ ಸಾರಿ ತಿಳಿಸುವಂತ ಈ ವಾರದ ಪ್ರಕಟಣೆಗಳು ಈ ರೀತಿಯಾಗಿವೆ. ಕಳೆದ ಭಾನುವಾರ ಬೆಳಗಿನ ಆರಾಧನೆಯ ಕಾಣಿಕೆ 12,481 ರೂಪಾಯಿಗಳು. ಭಾನುವಾರ ಸಾಯಂಕಾಲದ ಆರಾಧನೆ ಕಾಣಿಕೆ 764 ರೂಪಾಯಿಗಳು. ಬುಧವಾರ ಸಾಯಂಕಾಲದ ಆರಾಧನೆಯ ಕಾಣಿಕೆ 507 ರೂಪಾಯಿಗಳು. ಕಳೆದ ಭಾನುವಾರದ ಬೆಳಗಿನ ಆರಾಧನೆಯ ಕಾಣಿಕೆ ಚೀಲದಲ್ಲಿ ಒಬ್ಬರು 2,000 ರೂಪಾಯಿಗಳನ್ನ, ಇನ್ನೊಬ್ಬರು 1,000 ರೂಪಾಯಿಗಳನ್ನ ಕವರ್ನಲ್ಲಿ ಕಾಣಿಕೆಯಾಗಿ ಹಾಕಿರುತ್ತಾರೆ. ಕಳೆದ ವಾರದಲ್ಲಿ ಕೃತಜ್ಞತಾ ಕಾಣಿಕೆ, ಜನ್ಮದಿನದ ಕಾಣಿಕೆ ಮತ್ತು ಮದುವೆ ವಾರ್ಷಿಕೋತ್ಸವದ ಕಾಣಿಕೆಯನ್ನು ಕೊಟ್ಟಂತವರ ವಿವರ: ಪ್ರತಿಭಾ ಈ ಕುರಿ 1,000 ರೂಪಾಯಿಗಳನ್ನು, ಪ್ರಸಾದ್ ಡೇವಿಡ್ 1,000 ರೂಪಾಯಿಗಳನ್ನು, ಶ್ವೇತಾ ಎಂ ನಿರ್ಮಾಣಿಕ್ 501 ರೂಪಾಯಿಗಳನ್ನು, ಸಿರಿನ್ ಎಸ್ ಸುರಣಗಿ 2,500 ರೂಪಾಯಿಗಳನ್ನು, ಮೇರಿ ಪಿ ಸರ್ವನ್ 1,000 ರೂಪಾಯಿಗಳನ್ನು, ಬಿಜಿಎಸ್ ಸರ್ವನ್ 500 ರೂಪಾಯಿಗಳನ್ನು, ಸಂದೇಶ್ ಆಲೂರ್ 1,200 ರೂಪಾಯಿಗಳನ್ನು, ಆನಾ ಎಂ ಸೀಸ್ನಳ್ಳಿ 1,200 ರೂಪಾಯಿಗಳನ್ನು, ಭಾಸ್ಕರ್ ಹೊನ್ನಾಯ್ಕರ್ 2,000 ರೂಪಾಯಿಗಳನ್ನು ಹಾಗೂ ಶ್ರೀಮತಿ ಮತ್ತು ಶ್ರೀ ರಮಾನಂದ್ ಕೋಡೆ 500 ರೂಪಾಯಿಗಳನ್ನು ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಕಾಣಿಕೆ ಕೊಟ್ಟಂತ ಸರ್ವರಿಗೂ ನಾವು ಪ್ರೀತಿಪೂರ್ವಕವಾದಂತ ಕೃತಜ್ಞತೆಗಳನ್ನ ಸಲ್ಲಿಸುತ್ತೇವೆ. ಸ್ಕ್ರಿಪ್ಚರ್ ಯೂನಿಯನ್ ಕರ್ನಾಟಕ ಇವರು ದಿನಾಂಕ 7/6/2026 ಭಾನುವಾರ ಬೈಬಲ್ ಪರೀಕ್ಷೆ ಕರ್ನಾಟಕದ ಆದ್ಯಂತ ನಡೆಸುತ್ತಿರುವರು. ಈ ಪರೀಕ್ಷೆಯಲ್ಲಿ ಭಾಗವಹಿಸಲು ಇಷ್ಟಪಡುವಂತವರು ನಿಮ್ಮ ಹೆಸರುಗಳನ್ನ ಸಭಾಪಾಲಕರ ಬಳಿ ನೋಂದಣಿ ಶುಲ್ಕ 50 ರೂಪಾಯಿನೊಂದಿಗೆ ಬರೆಯಿಸಬೇಕಾಗಿ ವಿನಂತಿ. ಯಾವ ವಿಭಾಗದವರು ಯಾವ ಬೈಬಲ್ ಪುಸ್ತಕಗಳನ್ನು ಓದಿಕೊಳ್ಳಬೇಕು ಎಂಬುದನ್ನ ಬೋರ್ಡಿಗೆ ಅಂಟಿಸಿ ಹೊರಗಡೆ ಇಡಲಾಗಿದೆ. ಬೇಕಾದವರು ಅದನ್ನು ನೋಡಿಕೊಳ್ಳಬೇಕಾಗಿ ವಿನಂತಿ. ಹೆಬಿಕ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬಲ್ಮಠ ಮಂಗಳೂರು ಇಲ್ಲಿ SSLC ಮತ್ತು PUC ಪಾಸ್ ಅಥವಾ ಫೇಲ್ ಆದವರಿಂದ ಮತ್ತು 40 ವರ್ಷ ಒಳಗಿರುವವರಿಂದ 2 ವರ್ಷ ಫಿಟ್ಟರ್ ತರಬೇತಿಗಾಗಿ ಅರ್ಜಿ ಕರೆಯಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಭಾಪಾಲಕರನ್ನ ಸಂಪರ್ಕಿಸಬೇಕಾಗಿ ವಿನಂತಿ. ಅರ್ಜಿ ಹಾಕುವ ಕೊನೆಯ ದಿನಾಂಕ
31/5/2026. ಇಂದು ಆರಾಧನೆಯ ನಂತರ ಬಂದಂತ ಎಲ್ಲರಿಗೆ ಶ್ರೀ ಮೋಹನ್ ಕಲ್ಕೋಟಿ ಕುಟುಂಬದವರು ನಾಷ್ಟದ ವ್ಯವಸ್ಥೆಯನ್ನು ಮಾಡಿರುವರು. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆರಾಧನೆಯ ನಂತರ ಬಂದಂತ ಎಲ್ಲರೂ ನಾಷ್ಟವನ್ನ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಕಳೆದ ವಾರಗಳಲ್ಲಿ ನಮ್ಮ ಸಭೆಯ ಸದಸ್ಯರಾಗಿದ್ದಂತ ಶ್ರೀ ಶಾಂತ್ ಕುಮಾರ್ ಆಡ್ಗಲ್ ರವರು ಹಾಗೂ ಕಳೆದ ವಾರದಲ್ಲಿ ನಮ್ಮ ಸಭೆಯ ಸದಸ್ಯರಾಗಿದ್ದಂತ ಶ್ರೀಮತಿ ಸುಲೋಚನಾ ದೇವಿ ಮಳೆಕರ್ ಇವರು ತೀರಿ ಹೋದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಕರ್ತನು ಇವರುಗಳ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ, ಇವರ ಕುಟುಂಬ ಪರಿವಾರದವರಿಗೆ ಸಮಾಧಾನ ಸಾಂತ್ವನ ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಕುಮಾರ್ ಪ್ರದೀಪ್ ಕುಮಾರ್ ರಾಜಶೇಖರ್ ಟಿ ಎಂಬಾತನಿಗೂ, ನಮ್ಮ ಸಭೆಯ ಸದಸ್ಯರಾದಂತ ಕುಮಾರಿ ಅಮೂಲ್ಯ ಫ್ರಾನ್ಸಿಸ್ ಮಣಿಪತಿ ಎಂಬಾಕೆಗೂ ಪರಿಶುದ್ಧ ವಿವಾಹ ನಡೆಯಲಿದೆ ಎಂದು ಇಂದು 3ನೇ ಸಾರಿ ಪ್ರಕಟಿಸುತ್ತೇನೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವವನ್ನು ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವು ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂತವರು ಅದನ್ನ ತಕ್ಕ ಸಮಯದಲ್ಲಿ ಲಿಖಿತ ರೂಪದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದೇ ಇರುವವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನು ಆಶೀರ್ವಾದವನ್ನು ದಯಪಾಲಿಸಲಿ. ಆಮೇನ್. ಈಗ ಕಳೆದ ದಿನಗಳಲ್ಲಿ ನಡೆದಂತ ಮಿಷನ್ ಕಾಂಪೌಂಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯ ನೆರವೇರಿಸಲಾಗುವುದು. ದೇವನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಮಹಾಕೃಪೆಯಿಂದ ಈ ವರ್ಷದಲ್ಲಿ ನಮ್ಮ ಯವನ ಮಕ್ಕಳು ಮಿಷನ್ ಕಾಂಪೌಂಡ್ ಪ್ರೀಮಿಯರ್ ಲೀಗ್ ಸೀಸನ್ 3 ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜಿಸಿದ್ದು, ಇದೇ ತಿಂಗಳು 9 ಮತ್ತು 10ನೇ ತಾರೀಕಿನಂದು 2 ದಿನಗಳು ಪಂದ್ಯಾವಳಿಗಳು ಜರುಗಿದವು. ಇದರಲ್ಲಿ ಒಟ್ಟು 7 ತಂಡಗಳು ಪಾಲು ತೆಗೆದುಕೊಂಡವು. ಆ ತಂಡಗಳು ಈ ಕೆಳಗಿನಂತಿವೆ. ಮ್ಯಾಜೆಸ್ಟಿ ಆಲ್ವಿನ್ ಕ್ರೈಸ್ಟ್ ವಾರಿಯರ್ಸ್ ತಂಡದ ಮಾಲೀಕರು ಶ್ರೀ ಎಡ್ವಿನ್ ಗೋಕಾವಿ, ಗುಡ್ವಿಲ್ ಇವೆಂಟ್ಸ್ ತಂಡದ ಮಾಲೀಕರು ಶ್ರೀ ಎಚ್ ಅಲೀಶ್ ಕುಮಾರ್, ಡಿವೈನ್ ಸ್ಟ್ರೈಕರ್ಸ್ ತಂಡದ ಮಾಲೀಕರು ಶ್ರೀ ದಿವಾಕರ್ ಜೋಗುಳದಿನಿ ಮತ್ತು ಶ್ರೀ ಅಮೋಸ್ ಹೊನ್ನಾಯ್ಕರ್, ಹಸ್ಲರ್ಸ್ ತಂಡದ ಮಾಲೀಕರು ಶ್ರೀ ಸಾಗರ್ ಕೆಳಮನಿ, ಮಾಸ್ಟರ್ ಬ್ಲಾಸ್ಟರ್ಸ್ ತಂಡದ ಮಾಲೀಕರು ಶ್ರೀ ಮಾರ್ಷಲ್ ಮುಳ್ಳೂರ್ ಹಾಗೂ RCB ರಿಸರಕ್ಷನ್ ಚರ್ಚ್ ಆಫ್ ಬೆಟಗೇರಿ ತಂಡದ ಮಾಲೀಕರು ಶ್ರೀ ಅನಂತ್ ಗೋವಿಂದ್ಕರ್, ದ ಚೋಸನ್ ಪೀಪಲ್ ತಂಡದ ಮಾಲೀಕರು ಶ್ರೀ ಪ್ರಮೋದ್ ಕಂಬಳಿ ಹಾಗೂ ಮನೋಹರ್ ಕಂಬಳಿ. ಈ ರೀತಿಯಾಗಿ ಒಟ್ಟು 7 ತಂಡಗಳು ಈ ಒಂದು 3ನೇ ಆವೃತ್ತಿಯಲ್ಲಿ ಪಾಲು ತೆಗೆದುಕೊಂಡವು. ಕೊನೆಯದಾಗಿ ಸೆಮಿಫೈನಲ್ ಹಂತದಲ್ಲಿ ಸೋತು ಥರ್ಡ್ ಪ್ರೈಸ್ ಅನ್ನು ಗೆದ್ದಂತ ಗುಡ್ವಿಲ್ಸ್ ಇವೆಂಟ್ಸ್ ತಂಡದ ಶ್ರೀ ಎಚ್ ಅಲೀಶ್ ಕುಮಾರ್ ಇವರ ಮಾಲೀಕತ್ವದಲ್ಲಿ ತಂಡವು 3ನೇ ಸ್ಥಾನವನ್ನು ಪಡೆದಿರುತ್ತದೆ. ಈಗ ನಮ್ಮ ಮಧ್ಯದಲ್ಲಿರುವ ನಮ್ಮ ಸಭೆಯ ಸಭಾಪಾಲಕರಾದಂಥ ರೆವರೆಂಡ್ ರೆಜಿನಾಲ್ಡ್ ಪೌಲಯ್ಯನವರು ಮುಂದೆ ಬಂದು ಬಹುಮಾನವನ್ನ ವಿತರಿಸಬೇಕಾಗಿ ನಾನು ಯವನ ಮಕ್ಕಳ ಪರವಾಗಿ ಕೇಳಿಕೊಳ್ತೇನೆ. ನಾನು ಹೆಸರನ್ನು ಹೇಳುವಾಗ ತಂಡದ ಆಟಗಾರರು ದಯವಿಟ್ಟು ಬೇಗನೆ ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಗುಡ್ವಿಲ್ಸ್ ಇವೆಂಟ್ಸ್ ತಂಡದ ಆಟಗಾರರು, ತಂಡದ ನಾಯಕ ಅಜಯ್, ಅವರು ಇರದೇ ಪಕ್ಷದಲ್ಲಿ ತಂಡದವರು ಬೇರೆ ಆಧಾರದ ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಸ್ಯಾಮ್ವೆಲ್ ನಡ್ಕಟ್ಟಿನ್, ರವಿ, ಗಣೇಶ್, ದುರ್ಗಣ್ಣ, ಆಶೀಶ್ ಹಾಗೂ ವಿಲ್ಸನ್ ಬೇಗನೆ ಆಟಗಾರರು ಮುಂದೆ ಬರಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೂ ದಯವಿಟ್ಟು ಆಟಗಾರರು ಇಲ್ಲೇ ಇರಬೇಕಾಗಿ ಕೇಳ್ಕೊಳ್ತೇನೆ. ತಂಡದ ಮಾಲೀಕರಾದಂತಹ ಶ್ರೀ ಎಚ್ ಅಲೀಶ್ ಕುಮಾರ್ ಅವರು ಕೂಡ ಮುಂದೆ ಬಂದು
ಥರ್ಡ್ ಪ್ರೈಸ್ ಟ್ರೋಫಿ ಮತ್ತು ಕ್ಯಾಶ್ ಪ್ರೈಸ್ ಅನ್ನ ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಮತ್ತು ಕೊನೆಯದಾಗಿ ಫೈನಲ್ ಪ್ರವೇಶಿಸಿದಂತ ದ ಚೋಸನ್ ಪೀಪಲ್ ಹಾಗೂ ಮಾಸ್ಟರ್ಸ್ ಬ್ಲಾಸ್ಟರ್ಸ್ ತಂಡಗಳು ಉತ್ತಮ ಆಟದ ಫಲಿತಾಂಶವಾಗಿ ಫೈನಲ್ನಲ್ಲಿ ಸೋತು ಮಾಸ್ಟರ್ ಬ್ಲಾಸ್ಟರ್ಸ್ ತಂಡ ರನ್ನರ್ ಅಪ್ ಆಗಿರುತ್ತದೆ. ದಯವಿಟ್ಟು ಆಟಗಾರರ ಹೆಸರು ಹೇಳುವಾಗ ಅವರು ಕೂಡ ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ರನ್ನರ್ ಅಪ್ ಆಗಿರುವಂತ ತಂಡದ ನಾಯಕ ರೂಬೆನ್, ಸಿರಿನ್, ಅರುಣ್ ಬಿದರಿ, ಡ್ಯಾನಿಯಲ್, ರಾಜು, ರವಿ ಹಾಗೂ ರಿಚರ್ಡ್. ಹಾಗೂ ಈ ತಂಡದ ಮಾಲೀಕತ್ವ ಪಡೆದಂತ ಶ್ರೀ ಮಾರ್ಷಲ್ ಮುಳ್ಳೂರ್ ಅವರಿದ್ದೇ ಪಕ್ಷದಲ್ಲಿ ಅವರ ಪರವಾಗಿ ಅವರ ಬ್ರದರ್ ಆದಂತ ಐಸಕ್ ಅವರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ತಂಡದ ಆಟಗಾರರೊಟ್ಟಿಗೆ ಬಂದು ರನ್ನರ್ ಅಪ್ ಟ್ರೋಫಿ ಮತ್ತು ಕ್ಯಾಶ್ ಪ್ರೈಸ್ ಅನ್ನ ತೆಗೆದುಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಹಾಗೂ ಈ ಒಂದು 2026ನೇ ಸಾಲಿನ ಮಿಷನ್ ಕಂಪೌಂಡ್ ಪ್ರೀಮಿಯರ್ ಲೀಗ್ ನ 3ನೇ ಸೀಸನ್ನಲ್ಲಿ ಸತತವಾಗಿ 2 ಸೀಸನ್ ಅನ್ನ ವಿನ್ನರ್ ಆಗಿರುವಂತ ದ ಚೋಸನ್ ಪೀಪಲ್ ತಂಡದ ಆಟಗಾರರು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಈ ಒಂದು ಬಹುಮಾನವನ್ನ ನಮ್ಮ ಮಧ್ಯದಲ್ಲಿರುವಂತ ಪಾಸ್ಟರ್ ಮಾರ್ಟಿನ್ ಅವರು ಮುಂದೆ ಬಂದು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇನೆ. ತಂಡದ ನಾಯಕ ಫ್ರಾಂಕ್ಲಿನ್ ಮುತ್ತಲ್ಗೇರಿ, ಸುಚಿತ್, ಸಂದೇಶ್ ಕಳ್ಳಳ್ಳಿ, ಶದ್ರಾಕ್ ಸಿಸ್ನಳ್ಳಿ, ಆದರ್ಶ್, ಆನಂದ್ ಸ್ಯಾಮ್ಸನ್, ಲಿಯೋ ಹುಬ್ಬಳ್ಳಿ. ಹಾಗೂ ಈ ಒಂದು ತಂಡವನ್ನ ಸತತವಾಗಿ 2 ವರ್ಷ ಮುನ್ನಡೆಸಿದಂತಹ ತಂಡದ ಮಾಲೀಕರಾದಂತಹ ಶ್ರೀ ಪ್ರಮೋದ್ ಕಂಬಳಿ ಹಾಗೂ ಮನೋಹರ್ ಕಂಬಳಿ ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳಿಕೊಳ್ತೇನೆ. ಸಭಾಪಾಲಕರು ಮತ್ತು ಅಯ್ಯನವರು ಸೇರಿ ವಿನ್ನಿಂಗ್ ಟ್ರೋಫಿಯನ್ನ ಮತ್ತು ಕ್ಯಾಶ್ ಪ್ರೈಸ್ ಅನ್ನ ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಕೊನೆಯದಾಗಿ ಈ ಒಂದು ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಾಯಿಸಿದಂತ ಎಲ್ಲಾ ಕೈಗಳನ್ನು ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ತೇನೆ ಮತ್ತು ಎಲ್ಲ ನಮ್ಮ ಸಭೆಯ ಯವನ ಮಕ್ಕಳ ಪರವಾಗಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುವನಾಗಿದ್ದೇನೆ. ದಯವಿಟ್ಟು ಕ್ಷಮಿಸ್ರಿ. ಈ ಒಂದು ಟೂರ್ನಮೆಂಟ್ ನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಹಾಗೂ ಬೆಸ್ಟ್ ಬೌಲರ್ಸ್ ನಾವು ಸೆಲೆಕ್ಟ್ ಮಾಡಿರುತ್ತೇವೆ.
ಅಯ್ಯನವರು ದಯವಿಟ್ಟು ಆ ಒಂದು ಬಹುಮಾನವನ್ನು ಕೂಡ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಈ ಒಂದು ಟೂರ್ನಮೆಂಟ್ ನಲ್ಲಿ ಅತ್ಯುತ್ತಮವಾಗಿ ಆಡಿದಂತ ಬೆಸ್ಟ್ ಬ್ಯಾಟ್ಸ್ಮನ್ ಡೇವಿಡ್ ಕಲ್ಕೇರಿ. ಅವರು ಇರದೇ ಪಕ್ಷದಲ್ಲಿ ಬೇರೆ ಯಾವ್ದಾರಾದ್ರೂ ಅವ್ರ ತಂಡದವರು ತೆಗೆದುಕೊಳ್ಬೇಕಾಗಿ ಕೇಳಿಕೊಳ್ತೇನೆ. ಡೇವಿಡ್ ಕಲ್ಕೇರಿ ಬೆಸ್ಟ್ ಬ್ಯಾಟ್ಸ್ಮನ್. ಹಾಗೂ ಈ ಒಂದು ಟೂರ್ನಮೆಂಟ್ ನಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡಿದಂತ ಬೆಸ್ಟ್ ಬೌಲರ್ ರೂಬೆನ್ ಗೋಣಿ. ಅಯ್ಯನವರಿಗೆ ಧನ್ಯವಾದಗಳು. ಮತ್ತೊಂದು ಸಾರಿ ಇದಕ್ಕೆ ಸಹಾಯಿಸಿದಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಒಂದು ಬಹುಮಾನ ವಿತರಣೆಗಾಗಿ ಅವಕಾಶ ಮಾಡಿಕೊಟ್ಟಂತ ಸಭೆಯ ಸಭಾಪಾಲಕರಿಗೂ ಮತ್ತು ಸಭಾಪಾಲನಾ ಸಮಿತಿ ಸಭೆಯವರಾದಂಥ ತಮ್ಮೆಲ್ಲರಿಗೂ ಯವನ ಮಕ್ಕಳ ಪರವಾಗಿ ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ಈ MPL ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಜಯಗಳಿಸಿದಂಥ ಚೋಸನ್ ಪೀಪಲ್ ಈ ತಂಡದ ಮಾಲೀಕರಾದಂಥ ಶ್ರೀ ಪ್ರಮೋದ್ ಕಂಬಳಿ ಅವರು ಅದರ ಬಹುಮಾನ ಮೊತ್ತವಾದಂಥ 20,000 ರೂಪಾಯಿಗಳನ್ನು ನಮ್ಮ ದೇವಾಲಯಕ್ಕೆ ಕಾಣಿಕೆಯಾಗಿ ಕೊಟ್ಟಿರುತ್ತಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈಗ ನಾವು ತಂದಂತ ನಮ್ಮ ಕಾಣಿಕೆಯನ್ನು ಕೂಡಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 10ನೆಯ ಸಂಕೀರ್ತನೆಯನ್ನ ನಾವು ರಾಗ ಮಾಡೋಣ. ಸಂಕೀರ್ತನೆಯಲ್ಲಿ 10ನೆಯ ಸಂಕೀರ್ತನೆ, ತಂದೆಯೇ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು, ಇಂದು ಮುಂದು ಎಂದು ಬಂದು ಕಂದನನ್ನ ಆಧರಿಸ. ಬೇಕಾದಷ್ಟು ಚರಣಗಳನ್ನ ನಾವು ರಾಗ ಮಾಡೋಣ. ಧರಣಿಯ ಪಯಣದೋಳು, ಧರಣಿಯ ಪಯಣದೋಳು ನಡೆಸು ಪರಲೋಕ ಮಾರ್ಗದೋಳು, ನಡೆಸು ಪರಲೋಕ ಮಾರ್ಗದೋಳು. ಕರಧೀಂ ವರಧೀಂ ವರಧೀಂ ತಿರಧೀಂ ಹರಸಯ್ಯ ದಾಸನನು. ಕರಧೀಂ ವರಧೀಂ ವರಧೀಂ ತಿರಧೀಂ ಹರಸಯ್ಯ ದಾಸನನು. ಎಷ್ಟೆಂದು ಸಹಿಸುವೆನು, ಎಷ್ಟೆಂದು ಸಹಿಸುವೆನು ಈ ನಿಕೃಷ್ಟ ವೇದನೆಗಳನ್ನು, ಈ ನಿಕೃಷ್ಟ ವೇದನೆಗಳನ್ನು. ಕಷ್ಟವ ನಷ್ಟವ ಭ್ರಷ್ಟಾರಿಷ್ಟವ ಇಷ್ಟದಿ ನೀಗಿಸಯ್ಯ. ಕಷ್ಟ
ಭ್ರಷ್ಟರಿಷ್ಟವ ಇಷ್ಟದಿ ನೀಗಿಸಯ್ಯ. ಝಾಡಿಸು ಪಾಪವನು, ಝಾಡಿಸು ಪಾಪವನು, ಹೋಗಲಾಡಿಸು ಶಾಪವನು, ಹೋಗಲಾಡಿಸು ಶಾಪವನು. ಆಡುತ್ತ ಪಾಡುತ್ತ ನೋಡುತ್ತ ಬೇಡುತ್ತ ಮಾಡುವೆ ಸ್ತೋತ್ರವನು. ಆಡುತ್ತ ಪಾಡುತ್ತ ನೋಡುತ್ತ ಬೇಡುತ್ತ ಮಾಡುವೆ ಸ್ತೋತ್ರವನು. ಪರಮೇಶನೇ ಪೋಷಿಸು, ಪರಮೇಶನೇ ಪೋಷಿಸು, ಎನ್ನ ಪರಿಭವವನ್ನು ಶೋಷಿಸು, ಎನ್ನ ಪರಿಭವವನ್ನು ಶೋಷಿಸು. ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ಎಲ್ಲ ವರದಾನಗಳಿಗೂ ಕುಂದಿಲ್ಲದ ವರದಾನಗಳಿಗೂ ಮೂಲಕರ್ತನಾಗಿರುವಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನೇ, ಈ ಸಮಯದಲ್ಲಿ ನಿನ್ನ ಮಕ್ಕಳಾದಂಥ ನಾವುಗಳು ನೀನು ನಮಗೆ ನೀಡಿದಂಥ ಉದ್ಯೋಗಗಳಲ್ಲಿ ಸ್ವಲ್ಪವಾದ ಮಟ್ಟಿಗೆ ಅದನ್ನು ನಿನ್ನ ಪಾದಸಂದಲ್ಲಿ ತರುವಂತೆ, ಕಾಣಿಕೆ ರೂಪದಲ್ಲಿ ನಿನ್ನ ಪಾದಸಂದಲ್ಲಿ ತಂದು ಕೊಡ್ಲಿಕ್ಕಾಗುವಂತೆ ಕೊಟ್ಟಂಥ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೀವಪ್ಪ. ಈ ಕೊಟ್ಟಂಥ ಪ್ರತಿಯೊಂದೊಂದು ಕೈಗಳನ್ನ ಆಶೀರ್ವದಿಸು. ಅದರ ಹಿಂದೆ ಇರುವಂಥ ಪ್ರತಿಯೊಂದು ಯೋಜನೆ ಉದ್ದೇಶ ಎಲ್ಲವನ್ನು ನೀನು ನಿನ್ನ ಜೊತೆಗೆ ಅನುಸಾರವಾಗಿ ಪೂರೈಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಈ ನಿನ್ನ ಕಾಣಿಕೆಯನ್ನು ನಿನ್ನ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ಕಾಗಿ ವಿನಿಯೋಗಕ್ಕಾಗಿ ಉಪಯೋಗ ಆಗಲಿಕ್ಕಾಗುವಂತೆ ಈ ಕಾರ್ಯಕ್ಕೆಯನ್ನು ಆಶೀರ್ವದಿಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಜನ್ಮದಿನವನ್ನು ಇನ್ನಿತರವಾದಂಥ ವಿಶೇಷ ದಿನಗಳನ್ನು ಕಂಡಂಥ ಎಲ್ಲ ನಿನ್ನ ಪ್ರೀತಿಯ ಮಕ್ಕಳನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರ ಅವು ಹೊಸ ವರ್ಷಕ್ಕೆ ಕಾಲಿಟ್ಟಿರುವಾಗ ನೂತನವಾದ ವರ್ಷದಲ್ಲಿ ಅವರು ತಮ್ಮ ಜೀವಿತವನ್ನು ಮುಂದೆ ಯಾವ ರೀತಿಯಲ್ಲಿ ನಡೆಸಬೇಕೆಂಬುದಾಗಿ ನಿನ್ನ ಚಿತ್ತಕ್ಕನುಸಾರವಾಗಿ ಅವರನ್ನು ನಡೆಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಈ ಮೂಲಕವಾಗಿ ಈ ತನ್ನಂಥ ಕಾಣಿಕೆಯನ್ನು ನಮ್ಮೆಲ್ಲರನ್ನು ನೆನೆಸ್ಕೊಪ್ಪಿಸಿಕೊಡುತ್ತಾ ಬರಲಿಕ್ಕಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಸ್ವಲ್ಪ ಸಮಯ ಪರಾರ್ಥ ಪ್ರಾರ್ಥನೆಯಲ್ಲಿ ಕಳೆಯೋಣ. ಪ್ರತಿ ಪ್ರಾರ್ಥನೆಯ ಅಂತ್ಯದಲ್ಲಿ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎನ್ನುವಂಥ ಪ್ರತ್ಯುತ್ತರವನ್ನು ನಾವು ಕೊಡೋಣ. ಈ ವರ್ಷವು ಕರ್ತನ ಕೃಪೆಯಿಂದ ಉತ್ತಮವಾದಂಥ ಮಳೆ ಹಾಗೂ ಸಮೃದ್ಧಿಕರವಾದಂಥ ಕುಡಿಯುವ ನೀರಿನ ಪೂರೈಕೆ ನಮಗೆ ಆಗುವಂತೆ ನಾವು ಕರ್ತನನ್ನು ಬೇಡಿಕೊಳ್ಳೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಸರ್ವಲೋಕದ ಸೃಷ್ಟಿಕರ್ತನೆ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ.
ಕರ್ತನೆ, ಈ ವರ್ಷ ನಿನ್ನ ಕೃಪೆಯಿಂದ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಜೀವನದಲ್ಲಿ ಸಮೃದ್ಧಿಕರವಾದಂಥ ಮಳೆಯನ್ನು, ಸಮೃದ್ಧಿಕರವಾದಂಥ ಬೆಳೆಯನ್ನು ಹಾಗೂ ಸಮೃದ್ಧಿಕರವಾದಂಥ ಕುಡಿಯುವ ನೀರನ್ನು ಪೂರೈಸಿಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕೆಂದರೆ ನಿನ್ನ ಸೃಷ್ಟಿಗೆ ನೀನು ಒಲಿಯುವುದಾದರೆ ಮಾತ್ರ ನಿನ್ನ ಸೃಷ್ಟಿ ನಮಗೆ ಒಲಿಯುತ್ತದೆ ಸ್ವಾಮಿ. ನಿನ್ನ ಸೃಷ್ಟಿಯಲ್ಲಿ ನಾವು ಸಮಾಧಾನ, ಸುಖ, ನೆಮ್ಮದಿಗಳನ್ನು ಕಾಣಲು ಸಾಧ್ಯವಾಗುತ್ತದೆ. ಈ ದಿನಮಾನಗಳಲ್ಲಿ ಎಷ್ಟೋ ಕಡೆಗಳಲ್ಲಿ ನೀರಿಗಾಗಿ ಜನರು ಪರಿತಪಿಸುವಂಥ ಪರಿಸ್ಥಿತಿಗಳು ಉಂಟಾಗಿವೆ ಸ್ವಾಮಿ. ಅಂತ ಎಲ್ಲ ಸ್ಥಳಗಳನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ದಯಮಾಡಿ ಕರ್ತನೆ, ಅವರಿಗೆ ಕುಡಿಯುವ ನೀರನ್ನು ನೀನು ಪೂರೈಸಿಕೊಡು. ಅಧಿಕಾರ ವರ್ಗದವರು, ಆಡಳಿತ ವರ್ಗದವರು ಈ ಕುರಿತು ಚಿಂತನೆಗಳನ್ನು ಮಾಡಿ ಕಾರ್ಯಗಳನ್ನು ಬೆಸಗುವಂತೆ, ಸಹಾಯದ ಹಸ್ತವನ್ನು ಚಾಚುವಂತೆ ಅವರೆಲ್ಲರ ಹೃದಯ ಮನಸ್ಸುಗಳಲ್ಲಿ ದಯಮಾಡಿ ನಿನ್ನ ಆತ್ಮನ ಪ್ರೇರಣೆ ಕೊಟ್ಟು ನಡೆಸು. ದೇವ, ಈ ವರ್ಷವು ಮಳೆಗಾಲ ಸಮೃದ್ಧಿ ಸುಭಿಕ್ಷೆಗಳಿಂದ ತುಂಬಿರಲಿ ಸ್ವಾಮಿ. ಹಾನಿ ಮಾಡುವಂಥ ಮಳೆಗಳನ್ನು ಕಳಿಸದೆ ಮಾನವರಾದಂಥ ನಮಗೆ ಅನುಕೂಲವಾಗುವಂಥ ಮಳೆಗಳನ್ನು ಕಳಿಸಿ, ಕಾಲಕಾಲಕ್ಕೆ ನೀನು ಕರ್ತನೆ ಮಳೆಯ ಮೂಲಕ ನೀರನ್ನು ಪೂರೈಸಿ ಕೊಡುತ್ತಾ, ಬೆಳೆಯನ್ನು ಸಂರಕ್ಷಣೆ ಮಾಡುತ್ತಾ, ಆ ಮೂಲಕ ಕುಡಿಯುವ ನೀರಿಗೂ ಯಾವುದೇ ಕೊರತೆಗಳಿಲ್ಲದೆ ಎಲ್ಲ ಕಡೆಗಳಲ್ಲಿ ನೀರಿನ ಸಮೃದ್ಧಿಯನ್ನು ಅನುಗ್ರಹಿಸುತ್ತಾ ಮನುಕುಲವನ್ನ, ಪ್ರಾಣಿಕುಲವನ್ನ, ಸಸ್ಯಕುಲವನ್ನ ಸಂರಕ್ಷಣೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ ಈ ವರ್ಷ ನಮ್ಮ ಮೇಲೆ ಇರಲಿ ಸ್ವಾಮಿ. ಈ ವರ್ಷ ಸಮೃದ್ಧಿ ಸುಭಿಕ್ಷೆಯ ವರ್ಷವಾಗಲಿ ಎಂಬುದಾಗಿ ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನ ಕೇಳು. ಭೂಲೋಕದ ಸಮಾಧಾನಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ನಮ್ಮ ತಂದೆಯಾದ ದೇವರೇ, ನಮ್ಮ ಭೂಲೋಕವನ್ನು ನಿನ್ನ ಮುಂದೆ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ದಯಮಾಡಿ ಭೂಲೋಕದ ಆದ್ಯಂತ ನಿನ್ನ ಕೃಪೆಯಿಂದ ಸಮಾಧಾನ, ಶಾಂತಿಯನ್ನು ನೆಲೆಗೊಳಿಸು. ಯುದ್ಧದ ಕರ್ತನೆ ವಾತಾವರಣವನ್ನು ಪರಿಪೂರ್ಣವಾಗಿ ನೀಗಿಸು ಎಂಬುದಾಗಿ ನಾವು ಬೇಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಇರಾನ್, ಅಮೆರಿಕ ಮತ್ತು ಇಸ್ರಾಯೇಲ್ ನಡುವೆ ನಡೀತಿರುವಂಥ ಈ ಯುದ್ಧದ ವಾತಾವರಣ ನಿನ್ನ ಕೃಪೆಯಿಂದ ಕರ್ತನೆ ನಿಂತು ಹೋಗಿ ಸಮಾಧಾನ ನೆಲೆಗೊಳಿಸಿ, ಆ ಮೂಲಕ ಆ ಯುದ್ಧದಿಂದಾಗಿ ಕರ್ತನೆ ಇಡೀ ವಿಶ್ವ ಕರ್ತನೆ ಅನೇಕ ರೀತಿಯ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಒಳಗಾಗಿರುವಾಗ ಅವೆಲ್ಲವುಗಳನ್ನು ನೀನು ನೀಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಯುದ್ಧದಿಂದಾಗಿ ಇಂದು ನಮ್ಮ ದೇಶದಲ್ಲಿ ಬೆಲೆ ಏರಿಕೆಯ ಕರ್ತನೆ ದುಷ್ಪರಿಣಾಮ ಉಂಟಾಗಿದೆ. ಕರ್ತನೆ, ಆ ಮೂಲಕ ತಂದೆಯಾದ ದೇವರೇ, ಜನರು ಸ್ವಾಮಿ, ಜನರಾದಂಥ ನಾವುಗಳು ಕರ್ತನೆ ನರಳಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ದಯಮಾಡಿ ಕರ್ತನೆ, ಈ ಎಲ್ಲ ಸ್ಥಿತಿಗತಿಗಳನ್ನು ನೀನು ನೀಗಿಸಿ ಇಡೀ ವಿಶ್ವದಲ್ಲಿ ಕರ್ತನೆ ನಮ್ಮ ದೇಶದಾದ್ಯಂತ ನೀನು ಸಮಾಧಾನ, ಶಾಂತಿಯನ್ನು ನೆಲೆಗೊಳಿಸಿ ಯುದ್ಧವನ್ನು ನಿಲ್ಲಿಸಿ, ಪ್ರೀತಿಯ ದೇವರೇ, ಮತ್ತೆ ನಮ್ಮ ಜೀವಿತಗಳು ಸಹಜ ಸ್ಥಿತಿಗೆ ಮರಳಿಕ್ಕಾಗುವಂತೆ ನೀನು ಕೃಪೆ ಮಾಡು ಎಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ನಮ್ಮ ಸಭಾ ಪ್ರಾಂತ್ಯವನ್ನು ನಾವು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯವನ್ನು ನಿನ್ನ ಮುಂದೆ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ನಮ್ಮ ಸಭಾ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಸಭೆಗಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಪ್ರತಿಯೊಂದು ಸಭೆಗಳ ಮೇಲೆ ಇರಲಿ ಸ್ವಾಮಿ. ಪ್ರತಿಯೊಂದು ಸಭೆಗಳು ಆತ್ಮಿಕವಾಗಿ ಉಜ್ಜೀವನಗೊಳ್ಳಲಿ, ಬಲಗೊಳ್ಳಲಿ. ಆ ಮೂಲಕ ಸ್ವಾಮಿ ನಿನಗೆ ಮಹಿಮೆ ತರುವಂಥ ಸಭೆಗಳಾಗಿ ನೆಲೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಪ್ರೀತಿಯ ನಮ್ಮ ತಂದೆಯಾದ ದೇವರೇ, ನಮ್ಮ ಸಭಾ ಪ್ರಾಂತ್ಯದ ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ಬಿಷೋಪರನ್ನ, ಎಲ್ಲ ಪದಾಧಿಕಾರಿಗಳನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಆಶೀರ್ವಾದ ಮಾಡು. ಇವರ ನಾಯಕತ್ವಗಳಲ್ಲಿ ಸ್ವಾಮಿ ನಮ್ಮ ಸಭಾ ಪ್ರಾಂತ್ಯ ಆತ್ಮಿಕವಾಗಿ, ಭೌತಿಕವಾಗಿ ಬಲ ಹೊಂದಿದಂಥ ಸಭಾ ಪ್ರಾಂತ್ಯವಾಗಿ ನೆಲೆಗೊಳ್ಳಿಕ್ಕಾಗುವಂತೆ ನೀನು ಕೃಪೆ ಮಾಡಪ್ಪ ಕರ್ತನೆ. ಆ ಮೂಲಕ ಪ್ರೀತಿಯ ದೇವರೇ, ನಮ್ಮ ಸಭಾ ಪ್ರಾಂತ್ಯ ಎಲ್ಲ ಸಭಾ ಪ್ರಾಂತ್ಯಗಳಲ್ಲಿ ಮಾದರಿಯ ಸಭಾ ಪ್ರಾಂತ್ಯವಾಗಿ, ಬೆಳಕಿನ ಸಭಾ ಪ್ರಾಂತ್ಯವಾಗಿ ನೆಲೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ ಸಭಾಪಾಲಕರುಗಳನ್ನು ಆಶೀರ್ವಾದ ಮಾಡು. ನಂಬಿಕೆ, ನಿಷ್ಠೆ, ಯಥಾರ್ಥತೆಯಿಂದ ತಮ್ಮ ಸೇವಾ ಜವಾಬ್ದಾರಿಗಳನ್ನು ಪ್ರತಿಯೊಬ್ಬರು ನಿರ್ವಹಿಸಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಎಂಬುದಾಗಿ ಬೇಡ್ತೇವೆ ಸ್ವಾಮಿ. ಮತ್ತು ಸಭಾಪಾಲಕರಿಗೆ ಸಹಾಯಕರಾಗಿರುವಂಥ ಎಲ್ಲ ಸಭಾ ಹಿರಿಯರುಗಳನ್ನು ಕೂಡ ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಸೇವೆಯಲ್ಲಿ ಕರ್ತನೆ ಸಭಾಪಾಲಕರ ಕೈಗಳನ್ನು ಪ್ರತಿಯೊಬ್ಬರು ಹಿರಿಯರು ಬಲಪಡಿಸಲಿಕ್ಕಾಗುವಂತೆ, ಆ ಮೂಲಕ ಸಭೆಗಳು ಆತ್ಮಿಕವಾದ ಉಜ್ಜೀವನವನ್ನ ಕಾಣಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಎಂಬುದಾಗಿ ಬೇಡ್ತೇವೆ. ನಮ್ಮ ಸಭಾ ಪ್ರಾಂತ್ಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನೀನು ಪರಿಹಾರ ಮಾಡು ಸ್ವಾಮಿ. ಆ ಮೂಲಕ ಸಭಾ ಪ್ರಾಂತ್ಯದಲ್ಲಿ ಸಮಾಧಾನ, ಶಾಂತಿಯನ್ನು ನೆಲೆಗೊಳಿಸಿ ನೀನು ಮಹಿಮೆ ಹೊಂದೆಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಭಿನ್ನಹವನ್ನ ಕೇಳು. ನಮ್ಮ ಸ್ವಂತ ಸಭೆಯನ್ನು ನಾವು ನೆನಪು ಮಾಡಿಕೊಂಡು ಪ್ರಾರ್ಥನೆ ಮಾಡೋಣ. ಪ್ರೀತಿಯ ದೇವರೇ,
ನಮ್ಮ ಊರ್ತ್ ಸ್ಮಾರಕ ಸಭೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯಲ್ಲಿ ನೀನು ಮಾಡಿದಂಥ ಎಲ್ಲ ಮಹೋಪಕಾರಗಳಿಗಾಗಿ, ಕೊಟ್ಟಂಥ ಆಶೀರ್ವಾದ ಕೃಪೆಗಳಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೇ, ಈ ಪ್ರಾಂತ್ಯದಲ್ಲಿ ನಿನ್ನ ಮಾದರಿಗಳಾಗಿ ಬೆಳಕಾಗಿ ನಾವು ಬಾಳಬೇಕು, ಬದುಕಬೇಕು ಎನ್ನುವಂಥ ಮಹತ್ತಾದಂಥ ಉದ್ದೇಶದಿಂದ ಮಿಷನರಿಗಳ ಮೂಲಕ ಕರ್ತನೆ ನಮ್ಮ ಸಭೆಯನ್ನು ನೀನು ಸ್ಥಾಪಿಸಿದ್ದಿ ಸ್ವಾಮಿ, ನಿನಗೆ ಸ್ತೋತ್ರ. ಕರ್ತನೆ, 100 ವರ್ಷಗಳಿಂದ ನಮ್ಮ ಸಭೆ ಕರ್ತನೆ ತನ್ನ ಜೀವನವನ್ನ ಸಾಗಿಸುತ್ತಾ ಬರುವಂತೆ ನೀನು ಕೃಪೆ ಕೊಟ್ಟಿರುವುದಕ್ಕಾಗಿಯೂ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಮಿತ್ರ ದೇವರೇ, ಸಭೆಯಾಗಿ ನಾವು ಆತ್ಮಿಕವಾಗಿ ಬಲಗೊಳ್ಳುತ್ತಾ ದೃಢಗೊಳ್ಳುತ್ತಾ ಸಮಾಜಕ್ಕೆ ನಾವು ಮಾದರಿಗಳಾಗಿ ಬೆಳಕಾಗಿ ಜೀವನ ಮಾಡುವಂಥ ಕೃಪೆ ಕೊಡಪ್ಪ. ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡಿಕೊಂಡು ಆ ಜವಾಬ್ದಾರಿಗಳನ್ನು ನಂಬಿಕೆ, ನಿಷ್ಠೆ, ಯಥಾರ್ಥತೆಯಿಂದ ನಾವು ಪೂರೈಸಲಿಕ್ಕಾಗುವಂತೆ, ಸಾಕ್ಷಿಯುತವಾದಂಥ ಬಾಳನ್ನ ನಾವು ಜೀವಿಸಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಎಂಬುದಾಗಿ ನಾವು ಬೇಡ್ತೇವೆ. ನಮ್ಮ ಮಾದರಿಯ ಜೀವಿತದ ಮೂಲಕ ಅನೇಕ ಹೊಸ ಆತ್ಮಗಳು ನಮ್ಮ ಸಭೆಗೆ ಬರಲಿಕ್ಕಾಗುವಂತೆ ನೀನು ಕೃಪೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಆ ಮೂಲಕ ಕರ್ತನೆ, ಸಭೆಯಾಗಿ ನಾವು ನಿನ್ನ ಸಾಧನಗಳಾಗಿ, ನಿನ್ನ ಬೆಳಕಿನ ಮಕ್ಕಳಾಗಿ, ನಿನ್ನ ಒಂದು ಮಾದರಿಗಳಾಗಿ, ನಿನ್ನ ಸಾಕ್ಷಿಗಳಾಗಿ ನಾವು ಬಾಳುವಂತ ಬದುಕುವಂತ ಕೃಪೆ ಕೊಟ್ಟು ಕರ್ತನೆ, ಒಂದು ಮಾದರಿಯ ಸಭೆಯಾಗಿ ನಾವು ನೆಲೆ ನಿಲ್ಲಿಕ್ಕಾಗುವಂತೆ ನೀನು ಕೃಪೆ ಮಾಡು ಎಂದು ನಿನ್ನಲ್ಲಿ ದೀನತೆಯಿಂದ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನ ಕೇಳು. ನಮ್ಮ ಮರಣದ ಗಳಿಗೆಯನ್ನು ನೆನಪು ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಭುವೇ, ನಮ್ಮ ಸುತ್ತಲೂ ಕಾವಲಾಗಿದ್ದು ಹೋಗುವಲ್ಲೆಲ್ಲ ನಮ್ಮನ್ನು ಕಾಪಾಡುವುದಕ್ಕಾಗಿ ನಿನ್ನ ಪರಿಶುದ್ಧ ದೂತರನ್ನು ಕಳುಹಿಸಿ ಈಗಲೂ ಮರಣದ ಗಳಿಗೆಯಲ್ಲಿಯೂ ನಮಗೆ ಸಹಾಯ ಮಾಡು. ಅತ್ಯಂತ ಕನಿಕರುಳ ತಂದೆಯೇ, ನಮ್ಮ ರಕ್ಷಕನಾದ ಕ್ರಿಸ್ತನ ನಾಮದಲ್ಲಿ ವಿನಯದಿಂದ ಪ್ರಾರ್ಥಿಸುವ ನಮ್ಮ ಬಿನ್ನಹವನ್ನ ಕೇಳು. ಪ್ರಭುವೇ, ನಮ್ಮ ಬಿನ್ನಹವನ್ನ ಕೇಳು. ಆಮೇಲೆ ಈಗ ನಾವು ದೇವ ಸೇವಕರ ಮೂಲಕ ದೇವರ ವಾಕ್ಯ ಧ್ಯಾನವನ್ನ ಮಾಡುವಂತೆ ನಾವು ಸಂಗೀತಗಳಲ್ಲಿ 216ನೇ ಸಂಗೀತದ 1 ಹಾಗೂ 3ನೇ ಚರಣಗಳನ್ನ ನಾವು ರಾಗ ಮಾಡೋಣ. ಸಂಗೀತಗಳಲ್ಲಿ 216ನೇ ಸಂಗೀತದ 1 ಮತ್ತು 3ನೇ ಚರಣ. ಈ ಹೊತ್ತಿನ ದಿನದೋಳ್ ದೇವ ಶಬ್ದ ಕಿವಿಯೋಳ್, ಬೀಳುವಾಗ ಎಚ್ಚರ ತೆರೆ ನಿನ್ನ ಹೃದವ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನೀನು ನಮ್ಮೆಲ್ಲರ ಜೀವನದಲ್ಲಿ ಮಾಡಿರುವಂತಹ ಮಹೋಪಕಾರಗಳಿಗಾಗಿಯೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಿ, ನಿನ್ನನ್ನು ಘನಪಡಿಸಿ, ನಿನ್ನ ವಾಕ್ಯವನ್ನು ಧ್ಯಾನಿಸಲು ಸೇರಿ ಬಂದಿದ್ದೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನ ತುಂಬಿಸು. ನೀನು ತಾನೇ ನಮ್ಮೆಲ್ಲರ ಜೀವನದಲ್ಲಿ ಕಾರ್ಯ ಮಾಡು ಎಂಬುದಾಗಿ ಬೇಡಿಕೊಳ್ತೇವೆ. ನಿನ್ನ ದಾರಿಯಲ್ಲಿ ನಾವೆಲ್ಲರೂ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸು, ನಮ್ಮನ್ನು ನಡೆಸು, ನಮ್ಮನ್ನು ಸಶಕ್ತರನ್ನಾಗಿಸು. ಈಗಲೂ ನಿನ್ನನ್ನು ಆದುಕೊಂಡಿರುವಾಗ ನೀನೇ ನಮ್ಮೆಲ್ಲರ ಸಂಗಡ ಇರು. ನಿನ್ನ ವಾಕ್ಯವು ಬೋಧಿಸಿದಂತೆ ನಾವೆಲ್ಲರೂ ನಡೆಯುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್.
ಸಭೆಯವರು ಕೂತ್ಕೊಳ್ಳುವಂತೆ ವಿನಂತಿ. ಕರ್ತನಲ್ಲಿ ಪ್ರಿಯರೇ, ಮೊಟ್ಟ ಮೊದಲು ನಮ್ಮೆಲ್ಲರನ್ನ ಇಲ್ಲಿವರೆಗೂ ನಡೆಸಿ, ಸಂರಕ್ಷಿಸಿ, ಪೋಷಿಸಿ ಇಲ್ಲಿವರೆಗೂ ನಮ್ಮ ಜೊತೆಗಿರುವಂತ ತಂದೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಿಮ್ಮ ಮಧ್ಯೆ ಬಂದು ದೇವರ ವಾಕ್ಯದ ಸಂದೇಶವನ್ನು ಹಂಚುವಂತೆ ಅವಕಾಶ ಮಾಡಿಕೊಟ್ಟಂತ ಪ್ರೀತಿಯ ಸಹಪಾಲಕರಿಗೂ, ಸಹಪಾಲನಾ ಸಮಿತಿ ಹಾಗೂ ಸಭೆಯರಾದ ತಮ್ಮೆಲ್ಲರಿಗೂ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಧ್ಯಾನಿಸುವಂತಹ ದೇವರ ವಾಕ್ಯದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1 ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 1ರಿಂದ 12 ವಚನದವರೆಗೆ ಓದುವ ದೇವರ ವಾಕ್ಯವನ್ನು ಆಲಿಸೋಣ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹುಜನರು ಕೂಡಿ ಬಂದದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಿಸಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ದೇವರು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತುಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗೆಂದು ನಿನಗೆ ಹೇಳುತ್ತೇನೆ ಅಂದನು. ಆತನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10 ವಚನಗಳು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10 ವಚನಗಳು. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನ ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ಸರಿ ಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ನಿಮಿತ್ತವನ್ನು ನೆರವೇರಿಸಿ ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿಕೊಂಡವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗದೆ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕಂದರೆ ಮನಗುಂದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ
ಮಾಡೋಣ. ಒಂದು ದೃಷ್ಟಾಂತ ಹೀಗಿದೆ. ಒಂದು ಕುಟುಂಬದಲ್ಲಿ ವಯಸ್ಸಾದಂಥ ತಂದೆ ಮತ್ತು ಆತನಿಗೆ 4 ಜನ ಮಕ್ಕಳಿದ್ದರು. ಆ 4 ಜನ ಮಕ್ಕಳು ಪ್ರತಿದಿನ ಜಗಳವಾಡುತ್ತಾ ಒಬ್ಬರಿಗೊಬ್ಬರು ಸಹಿಸಿಕೊಳ್ಳದೆ ಸಹಾಯ ಮಾಡದೆ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಹೀಗೆ ಇರುವಾಗ ತಂದೆ ತನ್ನ ಮಕ್ಕಳ ಕುರಿತಾಗಿ ಚಿಂತೆ ಮಾಡಿ, ನಾನು ಹೀಗೆ ಬಿಟ್ಟರೆ ಈ ಮಕ್ಕಳು ಮುಂದೆ ಏನಾಗ್ತಾರೋ ಏನೋ ಎಂಬ ಆಲೋಚನೆಯಿಂದ ತಂದೆ ಒಂದು ನಿರ್ಧಾರವನ್ನು ಮಾಡ್ತಾನೆ. ತನ್ನ ಮಕ್ಕಳನ್ನು ಒಂದು ದಿನ ತನ್ನ ಹತ್ತಿರಕ್ಕೆ ಕರೆದು ಮಕ್ಕಳ ಕೈಗಳಲ್ಲಿ ಕೋಲುಗಳಿಂದ ಕಟ್ಟಿದ ಒಂದು ಗಂಟುಗಳನ್ನು ಮಕ್ಕಳ ಕೈಗಳಲ್ಲಿ ಕೊಡ್ತಾನೆ. ಆಗ ತಂದೆ ಮಕ್ಕಳಿಗೆ ಹೇಳ್ತಾನೆ, ಈಗ ನೀವು ಈ ಕೋಲುಗಳ ಗಂಟನ್ನ ಮುರಿಯಿರಿ ಎಂಬುದಾಗಿ ಹೇಳ್ತಾನೆ. ಆಗ ಮಕ್ಕಳು ಆ ಮುರಿಯುವುದಕ್ಕೆ ಪ್ರಯತ್ನ ಪಡುವಾಗ ಅವ್ರ ಕೈಯಿಂದ ಮುರಿಯಲಿಕ್ಕೆ ಆಗುವುದಿಲ್ಲ. ಆ ಸಮಯದಲ್ಲಿ ತಿರುಗಿ ತಂದೆ ಅವರ ಕೈಗಳಿಂದ ಮತ್ತೆ ಆ ಕೋಲುಗಳ ಗಂಟನ್ನ ತೆಗೆದುಕೊಂಡು ತಿರುಗಿ ಆ ಕೋಲುಗಳ ಗಂಟನ್ನು ಬಿಚ್ಚಿ ಮತ್ತೆ ಒಂದೊಂದಾಗಿ ಮಕ್ಕಳ ಕಡೆಗೆ ಅವುಗಳನ್ನ ಕೊಡ್ತಾನೆ. ಆ ಸಮಯದಲ್ಲಿ ಮಕ್ಕಳು ಸುಲಭವಾಗಿ ಅದನ್ನ ಮುರಿಯುತ್ತಾರೆ. ಆಗ ತಂದೆ ಅವರಿಗೆ ಹೇಳ್ತಾನೆ, ನೋಡಿ, ನೀವು ಕೋಲುಗಳ ಗಂಟಿದ್ದನ್ನ ನೀವು ಮುರಿಯಲಿಲ್ಲ, ಬದಲಾಗಿ ಯಾವಾಗ ಅವುಗಳನ್ನು ಮುಚ್ಚಿದ್ದೀವಿ, ಯಾವಾಗ ಅವು ಬೇರ್ಪಟ್ಟು ಆಗ ಮುರಿಯಲಿಕ್ಕೆ ಸಾಧ್ಯವಾಯಿತು. ಅದರಂತೆ ನಮ್ಮ ಜೀವನದಲ್ಲಿ ಕೂಡ ನಾವು ಯಾವಾಗ ನಾವು ಒಟ್ಟಿಗೆ ಇದ್ದು ಜೀವನ ಮಾಡ್ತೇವೋ ಆವಾಗ ನಮ್ಮಲ್ಲಿ ಅರ್ಥ ಬರುತ್ತದೆ ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡ್ತೇವೆ. ಒಬ್ಬರ ಭಾರವನ್ನು ಒಬ್ಬರು ಹೊರಲು ನಾವು ಮುಂದಾಗ್ತೇವೆ ಮತ್ತು ಒಬ್ಬರ ಕಷ್ಟದಲ್ಲಿ ನಾವು ಭಾಗಿಯಾಗಲು ಮುಂದಾಗ್ತೇವೆ ಎಂಬುದಾಗಿ ತಂದೆ ಅವ್ರ ಮಕ್ಕಳಿಗೆ ಅರ್ಥ ಮಾಡಿಸ್ತಾನೆ. ಕರ್ತನಲ್ಲಿ ಪ್ರಿಯರೇ, ಇನ್ನು ಪ್ರಸ್ತುತ ದಿನಮಾನಗಳಲ್ಲಿ ನಾವು ಜೀವಿಸುವಾಗ ನಮ್ಮ ಸುತ್ತಮುತ್ತಲನ್ನು ನಾವು ನೋಡುವಾಗ ಹೆಚ್ಚಾಗಿ ವೈಯಕ್ತಿಕ ಬೆಳವಣಿಗೆ ಕುರಿತಾಗಿ ನಾವು ನೋಡ್ತೇವೆ ಮತ್ತು ನಮ್ಮ ಯಶಸ್ಸಿನ ಹಾಗೂ ಸ್ವಾವಲಂಬನೆ ಕುರಿತಾಗಿ ಹೆಚ್ಚಾಗಿ ನಾವು ಕೇಳುವವರಾಗಿದ್ದೇವೆ. ಹಾಗೂ ನಮ್ಮ ಮಕ್ಕಳಿಗೆ ಅವರ ಕಾಲುಗಳ ಮೇಲೆ ಅವರು ನಿಂತುಕೊಳ್ಳುವಂತೆ ಅವರಿಗೆ ಕಲಿಸಿಕೊಡುತ್ತೇವೆ. ಅದೇ ರೀತಿಯಲ್ಲಿ ಸಮಸ್ಯೆ ಬಂದಾಗ ಅವುಗಳನ್ನು ಯಾವ ರೀತಿಯಾಗಿ ಎದುರಿಸಬೇಕೆಂಬುವಂಥ ಆಲೋಚನೆಗಳನ್ನು ನಾವು ಮಕ್ಕಳಿಗೆ ತಿಳಿಗೊಳಿಸುತ್ತೇವೆ. ಆದರೆ ಇದೇ ಸಮಾಜವನ್ನು ನಾವು ಒಂದು ರೀತಿಯಲ್ಲಿ ನೋಡುವಾಗ ಪರಸ್ಪರರ ಮೇಲೆ ಸ್ವಾವಲಂಬನೆ ಆಗಿರುವುದನ್ನು ನಾವು ನೋಡುತ್ತೇವೆ. ಉದಾಹರಣೆಯಾಗಿ ನಾವು ನೋಡುವಾಗ ಆಸ್ಪತ್ರೆಗಳಲ್ಲಿ ತಾವು ಸ್ವಾವಲಂಬಿಗಳು ಎಂಬುದಾಗಿ ಹೇಳಿದರೂ ಕೂಡ ಒಂದು ಕಡೆಯಲ್ಲಿ ರಕ್ತದಾನ ಮಾಡುವವರ ಮೇಲೆ ಅವರು ಅವಲಂಬಿತರಾಗಿರುತ್ತಾರೆ. ಕುಟುಂಬಗಳನ್ನು ನಾವು ನೋಡುವಾಗ ಕುಟುಂಬಗಳಲ್ಲಿ ಪರಸ್ಪರರ ಆರ್ಥಿಕತೆಯನ್ನು ಹಂಚಿಕೊಂಡು ಜೀವನ ಮಾಡುವುದನ್ನು ನಾವು ನೋಡ್ತೇವೆ. ಅದೇ ಸಭೆ ಎಂಬುದಾಗಿ ನಾವು ನೋಡುವಾಗ ಸಭೆಗಳಲ್ಲಿ ಅನೇಕ ಜವಾಬ್ದಾರಿಗಳನ್ನು ಎಲ್ಲರೂ ಹಂಚಿಕೊಂಡು ಕೆಲಸ ಮಾಡುವುದನ್ನು ನಾವು ನೋಡುವವರಾಗಿದ್ದೇವೆ. ಹೀಗೆ ನಾವು ಸ್ವಾವಲಂಬಿಗಳು ಎಂಬುದಾಗಿ ಹೇಳುವಾಗ ನಾವು ತಿಳಿದಿದ್ದರೂ ಕೂಡ ಕೆಲವೊಂದು ಸಾರಿ ನಾವು ಮತ್ತೊಬ್ಬರ ಕಡೆ ನಾವು ಸಹಾಯವನ್ನು ಪಡೆದಿರುತ್ತೇವೆ. ಒಟ್ಟಾರೆಯಾಗಿ ನಮ್ಮ ಮಾನವನ ಜೀವಿತವನ್ನು ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡುವಾಗ ನಾವು ಈ ಲೋಕದಲ್ಲಿ ಒಬ್ಬರೇ ಎಲ್ಲವನ್ನು ಹೊತ್ತಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ನಾವು ಒಬ್ಬರೇ ಮಾಡ್ತೀವಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ನಾವು ಅನೇಕರಿಂದ ಸಹಾಯವನ್ನು ಪಡೆಯುತ್ತೇವೆ ಮತ್ತು ಅನೇಕರಿಂದ ಸಹಾಯ ಮಾಡುವುದಕ್ಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಹಲವಾರು ರೀತಿಗಳಲ್ಲಿ ಈ ಲೋಕದಲ್ಲಿ ಜೀವನ ಮಾಡುವಾಗ ಅನೇಕ ರೀತಿಗಳಲ್ಲಿ ನಾವು ಭಾರಗಳನ್ನು ಹೊತ್ತುಕೊಂಡಿರಬಹುದು. ಆದರೆ ಕೆಲವು ಕಾಣುವಂಥ ಭಾರಗಳಾದರೆ ಇನ್ನೂ ಕೆಲವು ಕಾಣದಿರುವಂತಹ ನಮ್ಮ ಭಾರಗಳಾಗಿವೆ. ಅನಾರೋಗ್ಯದ ಸಮಸ್ಯೆ, ಬಡತನ ಇತ್ಯಾದಿಗಳು ಕಾಣುವಂತಹ ಭಾರಗಳಾದರೆ ಇನ್ನು ನಾವು ತಪ್ಪು ಮಾಡಿದಂಥ ಭಾವನೆ, ಅವಮಾನ, ವ್ಯಸನ, ದುಃಖ, ಆಧ್ಯಾತ್ಮಿಕ ಜೀವಿತ ಇವೆಲ್ಲವುಗಳು ಕಾಣದಿರುವಂತಹ ನಮ್ಮ ಭಾರಗಳಾಗಿವೆ. ಅದು ಎಷ್ಟರ ಮಟ್ಟಿಗೆ ಎಂಬುದಾಗಿ ನಾವು ನೋಡುವಾಗ ಬೇರೆಯವರ ಕುರಿತಾಗಿ ನಾವು ತಲೆ ಕೆಡಿಸಿಕೊಳ್ಳದೆ ನಮ್ಮ ಸಮಸ್ಯೆನೇ ದೊಡ್ಡದು ಎಂಬುದಾಗಿ ನಾವು ಈ ಲೋಕದಲ್ಲಿ ಭಾವಿಸಿ ನಮ್ಮ ಜೀವಿತವನ್ನು ನಾವು ಸಾಗಿಸ್ತಾ ಇದ್ದೇವೆ. ಕ್ರೈಸ್ತರಾದಂಥ ನಮ್ಮ ಜೀವಿತ ಎಷ್ಟು ವಿಶೇಷ ಎಂಬುದಾಗಿ ನಾವು ನೋಡುವಾಗ ನಾವು ನಮ್ಮ ನಂಬಿಕೆ ಏನು ಎಂಬುದಾಗಿ ನೋಡುವುದಾದರೆ ದೇವರಿಂದ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಂಬುತ್ತೇವೆ. ಆದರೆ ಇಲ್ಲಿ ಆಶೀರ್ವಾದ ಎಂಬುದಾಗಿ ನೋಡುವುದಾದರೆ ಕೇವಲ ದೇವರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುವುದಲ್ಲ, ಬದಲಾಗಿ ದೇವರ ಒಂದು ಆಶೀರ್ವಾದದಲ್ಲಿ ನಾವು ಪಾಲುಗಾರರ ಆಗುವಂಥದ್ದು ಬಹಳ ಪ್ರಾಮುಖ್ಯ. ನಾವು ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ ತಂದೆಯ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಂದೆಯಾದ ದೇವರ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟ ಕಾರಣದಿಂದ ಆತನು ನಮ್ಮೆಲ್ಲರ ಪಾಪದ ಭಾರವನ್ನು ಹೊತ್ತುಕೊಂಡನು. ಈ ಕಾರಣದಿಂದಾಗಿ ಆಶೀರ್ವಾದ ಇದು ಕೇವಲ ಸಂತೋಷವ ಅಥವಾ ಉಲ್ಲಾಸವನ್ನು ದೇವರಿಂದ ಪಡೆದುಕೊಳ್ಳುವುದಲ್ಲ, ಬದಲಾಗಿ ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವಂಥದ್ದು ಮತ್ತು ಅದರಂತೆ
ನಿಜವಾಗಿಯೂ ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಮ್ಮದೇ ಆದರೆ ನಾವು ಪರಸ್ಪರರಿಗೆ ಸಹಾಯ ಮಾಡುವಂಥದ್ದು ಮತ್ತು ಪರಸ್ಪರರ ಸಮಸ್ಯೆಯಲ್ಲಿ ಭಾಗಿಯಾಗುವಂಥದ್ದು, ಪರಸ್ಪರರ ನೋವಿನಲ್ಲಿ ಭಾಗಿಯಾಗುವಂಥದ್ದು ಮತ್ತು ಪರಸ್ಪರರ ಆಧ್ಯಾತ್ಮಿಕ ಜೀವಿತದಲ್ಲಿ ಭಾಗಿಯಾಗುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಆದುದರಿಂದ ಇಂದಿನ ಪ್ರಸ್ತಾಪ ನಮಗೆ ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತಂದರೆ, ಇತರರ ಭಾರವನ್ನು ಹೊರಲು ಹೆಗಲನ್ನ ನೀಡುವುದಕ್ಕಾಗಿ ಕರೆ ಎಂಬುದಾಗಿ, ಇತರರ ಭಾರವನ್ನು ಹೊರುವುದಕ್ಕಾಗಿ ಹೆಗಲು ಕೊಡುವುದಕ್ಕಾಗಿ ಕರೆ ಎಂಬುದಾಗಿ ಇಂದಿನ ಪ್ರಸ್ತಾಪ ನಮಗೆ ಕರೆಯನ್ನು ನೀಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮುಖ್ಯವಾಗಿ 3 ಅಂಶಗಳ ಅಡಿಯಲ್ಲಿ ನಾವು ಧ್ಯಾನ ಮಾಡೋಣ. ಮೊದಲನೆಯದಾಗಿ ನಾವು ನೋಡುವಾಗ ಪುನಃಸ್ಥಾಪನೆಯ ಹೊಣೆಗಾರಿಕೆಯಾಗಿ ಒಡಂಬಡಿಕೆಯ ಆಶೀರ್ವಾದ ಎಂಬುದಾಗಿ. ಮೊದಲನೆಯದಾಗಿ ನೋಡುವುದಾದರೆ ಪುನಃಸ್ಥಾಪನೆಯ ಹೊಣೆಗಾರಿಕೆಯಾಗಿ ಒಡಂಬಡಿಕೆಯ ಆಶೀರ್ವಾದ. ಕರ್ತನಲ್ಲಿ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ನಾವು ಬರುವಾಗ ಸಮುವೇಲನ ಪ್ರವಾದನೆಯ ಗ್ರಂಥ 2ನೇ ಭಾಗ 9ನೇ ಅಧ್ಯಾಯ 1ರಿಂದ 13 ವಚನಗಳಲ್ಲಿ ನಾವು ನೋಡುವ ಪ್ರಕಾರವಾಗಿ ಇಲ್ಲಿ ಪ್ರಾಮುಖ್ಯವಾಗಿ ನಮಗೆ ಪ್ರಸ್ತುತ ಅಧಿಕಾರ ಅಥವಾ ಸ್ವಾರ್ಥ ಜೀವನ ಅಥವಾ ಇತರರನ್ನು ಕಣೆಗಾಣಿಸುವ ಸನ್ನಿವೇಶಕ್ಕಿಂತ ನಮಗೆ ವಿಭಿನ್ನವಾದಂಥ ಒಂದು ಸನ್ನಿವೇಶವನ್ನು ನಮ್ಮ ಮುಂದೆ ಇಡ್ತಾ ಇದೆ. ಈ ವಾಕ್ಯ ಭಾಗವನ್ನು ನಾವು ಸೂಕ್ಷ್ಮವಾಗಿ ಧ್ಯಾನಿಸುವುದಾದರೆ ಇಲ್ಲಿ ನಾವು ನೋಡ್ತೇವೆ ದಾವೀದನ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ದಾವೀದನು ಈಗಾಗಲೇ ಇಸ್ರಾಯೇಲರ ಅರಸನಾಗಿದ್ದು ಆತನು ಈ ಹಿಂದೆ ಆತನಿಗಿದ್ದಂಥ ವೈರಿಗಳು ಆತನಿಗೆ ಈಗಿರುವುದಿಲ್ಲ. ಹೀಗಿರುವಾಗ ಆತನು ತನ್ನ ರಾಜ್ಯದ ಒಂದು ಸುಖ ಜೀವನ ಸಂಪತ್ತನ್ನು ಅನುಭವಿಸುವ ಬದಲು ಇಲ್ಲಿ ಆತನು ಒಂದು ಆಲೋಚನೆಯನ್ನ ಆತನು ಮಾಡ್ತಾನೆ. ಸೌಲನ ಮನೆಯಲ್ಲಿ ಯಾರಾದರೂ ಉಳಿದಿದ್ದಾರೋ ನಾನು ಅವರಿಗೆ ದಯೆ ತೋರಿಸಬೇಕು ಎಂಬ ಪ್ರಶ್ನೆಯನ್ನು ಇಲ್ಲಿ ಹಾಕುತ್ತಾನೆ. ಯಾಕೆ ಈ ಒಂದು ಪ್ರಶ್ನೆಯಲ್ಲಿ ಹಾಕುತ್ತಾನೆ ಎಂಬುದಾಗಿ ನಾವು ನೋಡುವಾಗ ಅಂದಿನ ಒಂದು ಸಮಯದಲ್ಲಿ ಆತನು ಅಧಿಕಾರದಲ್ಲಿದ್ದಾಗ ಆತನು ಯಾವಾಗಲೂ ತನ್ನ ಜನರ ಮೇಲೆ ಪ್ರಾಬಲ್ಯವನ್ನು ಸಾಧಿಸಿರಲಿಲ್ಲ. ಅಲ್ಲಿ ನಾವು ನೋಡುವಾಗ ಅಂದಿನ ಕಾಲದಲ್ಲಿ ನಾವು ಈ ಒಂದು ವಿಚಾರ ಹೊಸ ಆಲೋಚನೆಯನ್ನು ತರುವಂಥ ವಿಚಾರವಾಗಿತ್ತು. ಅಂದಿನ ಸಮಯದಲ್ಲಿ ದಾವೀದನ ಅರಸನಾಗಿದ್ದಾಗ ಅದರ ಸುತ್ತಮುತ್ತಲಿನ ಪ್ರಾಂತ್ಯದ ಅರಸರು ಯಾವ ರೀತಿಯಲ್ಲಿ ಅವರು ಆಡ್ತಾ ಇದ್ದರು ಎಂಬುದನ್ನು ನೋಡುವುದಾದರೆ ತಮ್ಮ ವೈರಿಗಳನ್ನು ಮಾತ್ರವಲ್ಲದೆ ವೈರಿಗಳಿದ್ದಂಥ ಅರಸರನ್ನ ಅವರ ಕುಟುಂಬಗಳನ್ನ ಸಂಹಾರ ಮಾಡಿ ತಮ್ಮ ಅಧಿಕಾರವನ್ನು ಅಲ್ಲಿ ಬಲಪಡಿಸಿಕೊಳ್ತಾ ಇದ್ರು. ಹೀಗೆ ಇರುವಾಗ ಸೌಲನಂದು ಕೂಡ ಸೌಲನ ಮರಣ ಹೊಂದಿದ್ದು ಈ ರೀತಿಯಾಗಿ ಆತನು ಮರಣ ಹೊಂದಿದ್ದಿರಬಹುದು. ಆದ್ದರಿಂದ ದಾವೀದನ ಇಲ್ಲಿ ಆಲೋಚನೆ ಮಾಡ್ತಾನೆ, ಅವ್ರ ಕುಟುಂಬಕ್ಕೆ ನಾನು ಏನಾದರೂ ಸಹಾಯ ಮಾಡಬೇಕು, ಅವ್ರ ಕುಟುಂಬದವರಿಗೆ ನಾನು ದಯೆಯನ್ನು ತೋರಿಸ್ಬೇಕೆನ್ನುವಂಥ ಆಲೋಚನೆಯನ್ನ ಇಲ್ಲಿ ಆತನು ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಈ ಒಂದು ಸಮಯದಲ್ಲಿ ದಾವೀದನು ಯಾಕೆ ಈ ರೀತಿಯಾದಂಥ ಒಂದು ಆಲೋಚನೆಯನ್ನು ಒಂದು ಇಡ್ತಾ ಇದ್ದಾನೆ ಎಂದು ನೋಡುವಾಗ ಇಲ್ಲಿ ಅಧಿಕಾರ ಅಂತ ಬರುವಾಗ ಇಲ್ಲಿ ಅಧಿಕಾರ ಅಂತಂದ್ರೆ ನಾವು ಮತ್ತೊಬ್ಬರನ್ನ ಕಡೆಗಾಣಿಸುವುದಲ್ಲ, ಮತ್ತೊಬ್ಬರನ್ನ ನಾವು ದೂರ ತಳ್ಳುವುದಲ್ಲ, ಬದಲಾಗಿ ಅಧಿಕಾರ ಅಂತ ಬಂದಾಗ ಮತ್ತೊಬ್ಬರ ಭಾರವನ್ನು ಹೊರುವಂಥದ್ದು ಅಥವಾ ಮತ್ತೊಬ್ಬರ ಭಾರವನ್ನು ಹೊರಿ ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾ ಜೀವನ ಮಾಡುವಂಥದ್ದೇ ನಿಜವಾದ ನಾಯಕತ್ವ ಎಂಬುದಾಗಿ ಇಲ್ಲಿ ದಾವೀದನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ದಾವೀದನು ದಯೆ ತೋರಿಸಿದ್ದಾನೆ ಎಂದ ಮಾತ್ರಕ್ಕೆ ಹೇಳುವುದಾದರೆ ಇಲ್ಲಿ ದಯೆ ಎಂಬ ಪದವನ್ನು ನಾವು ಕನಿಕರ ಅಥವಾ ಕರುಣೆಗೆ ಸಮವಾಗಿ ನೋಡುತ್ತೇವೆ. ಆದರೆ ಇಬ್ರಿಯ ಬೈಬಲಿನಲ್ಲಿ ಈ ಪದಕ್ಕೆ ಹಷೆದ್ ಎಂಬುದಾಗಿ ಈ ಪದವನ್ನು ಬಳಸಲಾಗಿದೆ. ಇದು ಒಡಂಬಡಿಕೆಗೆ ಆಧಾರವಾದಂಥ ಒಂದು ಪದವಾಗಿದ್ದರೂ ಕೂಡ ನಿಷ್ಕಲ್ಮಶ ಪ್ರೀತಿಯನ್ನ ಇಲ್ಲಿ ನಮಗೆ ತೋರಿಸುವಂಥದ್ದಾಗಿದೆ. ಇದು ಮಾತ್ರವಲ್ಲದೆ ಸಂಬಂಧದ ನೆಲೆಯನ್ನು ಕೂಡ ಇಲ್ಲಿ ಹತ್ತಿರವಾಗುವುದನ್ನು ನಾವು ನೋಡ್ತೇವೆ. ಇಲ್ಲಿ ಸಂಬಂಧದ ಹತ್ತಿರವಾದ ಕಾರಣದಿಂದ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡು ಇಲ್ಲಿ ಪ್ರೀತಿಯನ್ನ ತೋರಿಸುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಈ ಉದ್ದೇಶದಿಂದ ಇಲ್ಲಿ ದಾವೀದನು ಯಾಕೆ ಇದನ್ನು ನಮ್ಮ ಮುಂದೆ ಇಡ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದರೆ, ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಮಗೆ ದೇವರು ಐಶ್ವರ್ಯ ಜೀವಿತವನ್ನು ನೀಡಿರುವಾಗ, ಉತ್ತಮವಾದಂಥ ಹುದ್ದೆಗಳನ್ನು ನಾವು ನೀಡಿರುವಾಗ ನಮಗೆ ನೀಡುವಂಥ ಒಂದು ಉದ್ದೇಶ ಏನಂತಂದರೆ ನಾವು ಅನೇಕರಿಗೆ ಸಹಾಯ ಮಾಡಬೇಕೆಂಬುದಾಗಿ. ನೋಡಿ, ಇಲ್ಲಿ ದಾವೀದನು ಕೂಡ ತನಗೆ ಅರಸತ್ತಿನ ಜೀವಿತವನ್ನಲ್ಲಿ ಇತ್ತು, ಆತನು ಅರಸನಾಗಿ ಆರಾಮಾಗಿ ಜೀವನ ಮಾಡಬಹುದಾಗಿತ್ತು, ಮತ್ತೊಬ್ಬರ ಕುರಿತಾಗ ಆತನು ಯೋಚನೆ ಮಾಡಿದೆ ತನ್ನ ಜೀವಿತವನ್ನು ಆತನು ಸಾಗಿಸಬಹುದಾಗಿತ್ತು. ಆದರೆ ಅಲ್ಲಿ ತನಗೆ ದೇವರ ಪ್ರಕಾರವಾಗಿ ಆತನು ಜೀವಿಸುವಂಥ ಆತನು, ದೇವರಿಗೆ ಸರಿಯಾಗಿ ಆತನು ಜೀವಿಸುವಂಥ ಆತನು, ದೇವರಿಗೆ ಭಯಪಟ್ಟು ಆತನು ಜೀವಿಸುತ್ತಿರುವಾಗ ಆತನು ಆಲೋಚನೆ ಮಾಡ್ತೇನೆ, ನಾನು ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕು, ಅವ್ರ ಕುಟುಂಬದ ಜವಾಬ್ದಾರಿನ ನಾನು ಹೊತ್ತುಕೊಳ್ಬೇಕು, ಅವರ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂಥ ಆಲೋಚನೆಯನ್ನ ಇಲ್ಲಿ ಆತನು ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಮುಂದೆ ನೋಡುವುದಾದರೆ ಇಲ್ಲಿ ನಾವು ನೋಡ್ತೇವೆ ಸೌಲನ ಮೊಮ್ಮಗನಾದಂಥ ಮೆಫಿಬೋಶೆತನ ಅವನ ಜೀವಿತ ನೋಡುವಾಗ ಆತನು ಅಂಗವಿಕಲನಾಗಿದ್ದನು. ಇಲ್ಲಿ ಆತ ಅಂಗವಿಕಲನಾಗಿದ್ದರೂ ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದಾವೀದನು ಅವನ ಒಂದು ಜವಾಬ್ದಾರಿಯನ್ನು ಕೂಡ ಅದನ್ನು ತೆಗೆದುಕೊಳ್ತಾ ಇದ್ದಾನೆ. ಬರೀ ಒಂದು ದಿನ
ಅವನಿಗೆ ಸಹಾಯ ಮಾಡದೆ ಬಿಡಲಿಲ್ಲ. ಬದಲಾಗಿ ಅವನ ಇಡೀ ಜೀವಿತದ ಜವಾಬ್ದಾರಿಯನ್ನ ಇಲ್ಲಿ ಸೌಲನ ಮೊಮ್ಮಗನ ಜವಾಬ್ದಾರಿಯನ್ನ ದಾವೀದನು ತೆಗೆದುಕೊಳ್ಳುವುದನ್ನು ನೋಡ್ತಾ ಇದ್ದೇವೆ. ದೇವರನ್ನು ನಾವು ಸಾಮಾನ್ಯವಾಗಿ ಯಾವ ರೀತಿ ಪರಿಗಣಿಸ್ತೇವೆ ಎಂಬುದಾಗಿ ನೋಡುವುದಾದ್ರೆ, ಯುದ್ಧ ವೀರನು, ಭಯಂಕರನು, ಶತ್ರುಗಳನ್ನು ನಾಶ ಮಾಡುವನು ಎಂಬುದಾಗಿ ನಾವು ಆತನನ್ನು ಪರಿಗಣಿಸ್ತೇವೆ. ಆದರೆ ಇನ್ನೊಂದು ರೀತಿಯಲ್ಲಿ ನಾವು ದೇವರನ್ನು ನೋಡುವುದಾದರೆ ದಯೆ ತೋರಿಸುವವನು, ಕರುಣೆ ತೋರಿಸುವನು. ಆತನ ಮೇಲೆ ದಯೆ ತೋರಿಸೋದ್ರಿಂದ ಇತರರನ್ನು ನಾವು ದಯೆ ತೋರಿಸುವುದಕ್ಕಾಗಿ ಈ ಲೋಕದಲ್ಲಿ ನಾವು ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡುವಾಗ ಒಬ್ಬರ ಭಾರವನ್ನು ಒಬ್ಬರು ಹೊತ್ತುಕೊಳ್ಳುವಂಥದ್ದು ಮತ್ತು ದೇವರ ಮೇಲಿನ ನಮ್ಮ ನಂಬಿಕೆಯನ್ನು ಇಲ್ಲಿ ಬಲಪಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದರ ಮೂಲಕವಾಗಿ ದೇವರ ನಮ್ಮ ಮೇಲೆ ಇಟ್ಟಂಥ ಕೃಪೆ ಏನು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಳೆ ಒಡಂಬಡಿಕೆ ಬರುವಾಗ ಯೋಸೇಫನು ಕೂಡ ಆತನ ಅಣ್ಣಂದರಿಂದ ಆತನಿಗೆ ತೊಂದರೆ ಉಂಟಾಯಿತು. ಆತ ಅಣ್ಣಂದಿರು ಅವನಿಗೆ ಕಷ್ಟವನ್ನು ಕೊಟ್ಟರು. ಕೊನೆಗೆ ಅಲ್ಲಿ ಇಸ್ರಾಯೇಲರ ಅಲ್ಲಿ ಒಂದು ಬರಗಾಲ ಬಂದಾಗ ಅಣ್ಣಂದಿರು ಯೋಸೇಫನ ಹತ್ರ ಬರ್ತಾರೆ. ಯೋಸೇಫನ ಹತ್ರ ಬಂದಾಗ ಯೋಸೇಫನು, ನೀವು ನಿನ್ನಿಂದ ನಮಗೆ ತೊಂದರೆ ಆಗಿದೆ, ನೀನು ನಮಗೆ ತೊಂದರೆಯನ್ನು ಅನುಭವಿಸಿದ್ದೀನಿ, ನಾನು ಏಕೆ ನಿಮಗೆ ಸಹಾಯ ಮಾಡಬೇಕು ಎಂಬುವಂಥ ಮನೋಭಾವನಲ್ಲಿ ಯೋಸೇಫನು ಅವರ ಅಣ್ಣಂದಿರಲ್ಲಿ ತೋರಿಸಲಿಲ್ಲ. ಬದಲಾಗಿ ಆ ಅಣ್ಣಂದಿರು ಕಷ್ಟದಿಂದ ಬಂದಿದ್ದ ನಿಮಿತ್ತವಾಗಿ ಆ ಅಣ್ಣಂದಿರಿಗೆ ಈಗ ಕಷ್ಟ ಇದೆ ಎಂಬುದಾಗಿ ತಿಳಿದುಕೊಂಡಂಥ ಯೋಸೇಫನು ಆತನು ಅವರಿಗೆ ಸಹಾಯ ಮಾಡಿದಂಥ ದವಸ ಧಾನ್ಯಗಳನ್ನು ಕೊಡುವುದರ ಮೂಲಕವಾಗಿ ಸಹಾಯ ಮಾಡಿದನು. ಬದಲಾಗಿ ಆತನು ತನ್ನ ಪರಿವಾರದವರನ್ನು ಮಾತ್ರವಲ್ಲದೆ ಇಡೀ ಇಸ್ರಾಯೇಲರ ಜನಾಂಗವನ್ನು ಐಗುಪ್ತ ದೇಶಕ್ಕೆ ಬರಮಾಡಿಕೊಂಡು ಅವರ ಜೀವಿತವನ್ನು ಆತನು ರೂಪಿಸಿದನು ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡುವರಾಗಿದೆ ಪ್ರೇರೆ. ಈ ರೀತಿಯಾದ ಉದಾಹರಣೆಗಳನ್ನು ತಂದೆಯಾದ ದೇವರು ನಮ್ಮ ಮುಂದೆ ಇಟ್ಟಿರುವಾಗ ನಾವು ಮಾಡಬೇಕಾದಂಥ ಕಾರ್ಯ ಏನು, ನಾವು ಮಾಡಬೇಕಾದಂಥ ಕಾರ್ಯ ಏನು ಎಂಬುದಾಗಿ ಒಂದು ಪ್ರಶ್ನೆಯನ್ನು ನಾವು ಮಾಡಿಕೊಳ್ಳೋಣ. ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇರುವಾಗ, ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವಾಗ ನಮ್ಗೆಲ್ಲವನ್ನು ತಂದೆ ದೇವರು ಕೊಡಲ್ಪಟ್ಟಿದ್ದಾನೆ. ನಾನು ಯಾಕೆ ಬೇರೆಯವ್ರ ಕುರಿತಾಗಿ ತಲೆಯನ್ನು ಕಳಿಸ್ಕೊಳ್ಬೇಕು, ಅವನು ಯಾವ ರೀತಿಯಲ್ಲಿ ಜೀವನ ಮಾಡಲಿ, ಅವನ ಜೀವಿತ ಹೇಗೆ ಇರಲಿ, ನನಗೆ ಯಾಕೆ ಬೇಕು ಅನ್ನೋಂಥ ಆಲೋಚನೆಯನ್ನು ನಾವು ಮಾಡ್ತೀವಿ ಕೆಲವೊಂದು ಸಾರಿ. ಆದರೆ ಕೆಲವೊಂದು ಸಾರಿ ನಾವು ಯೋಚನೆ ಮಾಡ್ತೀವಿ, ಅವ್ರಿಗೆ ಸಹಾಯ ಮಾಡೋಕ್ಕೋದ್ರೆ ಮತ್ತೆ ನಾವು ದಿನಾಲೂ ಸಹಾಯ ಮಾಡಬೇಕು, ಅವರ ಜೀವಿತ ನಾವು ದಿನಾಲು ನೋಡ್ಕೋಬೇಕು ಎನ್ನುವಂಥ ಉದ್ದೇಶದಿಂದ ನಾವು ಸಹಾಯ ಮಾಡದೆ ಸುಮ್ಮನಾಗ್ಬಿಡ್ತೀವಿ ಪ್ರಿಯರೇ. ಆದರೆ ಇಲ್ಲಿ ನಾವು ನೋಡ್ತೇವೆ, ದಾವೀದನ ಒಂದು ಉದಾಹರಣೆಯಾಗಿ ದಾವೀದನ ಉದಾಹರಣೆಯನ್ನು ತಂದೆಯಾದ ದೇವರು ನಮ್ಮ ಮುಂದೆ ಇಡಲ್ಪಡ್ತಾ ಇದ್ದೇನೆ. ದೇವರಿಂದ ನಮ್ಮೆಲ್ಲರೂ ಒಂದು ಅವಕಾಶವನ್ನು ಕೊಟ್ಟು ಈ ಲೋಕದಲ್ಲಿ ಕಲಿಸಿಕೊಟ್ಟಿರುವ ಆತನಾಗಿದ್ದಾನೆ. ನಾವು ಈ ಲೋಕದಲ್ಲಿ ಎಷ್ಟು ದಿನ ಇರ್ತೇವೆ ಗೊತ್ತಿಲ್ಲ. ಇವತ್ತಿದ್ದವರು ನಾಳೆ ಇರ್ತಾರೋ, ನಾಳೆ ಬದುಕ್ತೀವೋ ಅನ್ನುವಂಥ ಆಲೋಚನೆ ಕೂಡ ನಮ್ಮಲ್ಲಿ ಇಲ್ಲ. ಇಂದು ನಾವು ಜೀವಿಸ್ತಾ ಇದ್ದೀವಿ ಅಂತಂದರೆ ಅದು ದೇವರ ಕೃಪೆ, ದೇವರ ಕರುಣೆ, ಅದು ಮಾತ್ರಕ್ಕೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನೋಡ್ರಿ, ಆ ತಂದೆಯಾದ ದೇವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ನಿಮಿತ್ತವಾಗಿ, ನಮ್ಮ ಪಾಪದ ಭಾರವನ್ನು ಹೊತ್ತುಕೊಂಡಿದ್ದ ನಿಮಿತ್ತವಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡ್ತೇವೆ. ಆ ಕಾರಣದಿಂದಾಗಿ ನಾವು ಮಾಡಬೇಕಾದಂಥ ಚಿಕ್ಕ ಕೆಲಸ ಏನಂತಂದರೆ, ನಮ್ಮ ಸುತ್ತಮುತ್ತಲು ಅನೇಕರ ಕಷ್ಟದಲ್ಲಿ ಇರುವಂಥವರು, ಅನೇಕರು ಇವಾಗ ನಮ್ಮ ಸಹಾಯನ ಬೇಡಿಕೊಂಡು ಬಂದಂಥವರು, ಅಂಥವರನ್ನು ನಾವು ನೋಡಿಕೊಂಡು ಸುಮ್ಮನೆ ಇರುವಂಥದ್ದು ಬಹಳ ಅದು ತಪ್ಪು. ಯಾಕಂತಂದರೆ ಅಂಥವ್ರಿಗೆ ಕಷ್ಟ ಇದೆ ಎಂಬುದಾಗಿ ಅವ್ರು ನಮ್ಮ ಹತ್ರ ಬಂದಿರುವಾಗ ನಾವು ಅವ್ರಿಗೆ ಸಹಾಯ ಮಾಡದೆ ಹೋದರೆ ಖಂಡಿತವಾಗಿಯೂ ದೇವರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಾವು ದಾವೀದನ ಜೀವಿತ ನೋಡುವುದು ಕೂಡ ತಂದೆಯಾದ ದೇವರು ಅವನ ಕಣ್ಮುಂದನೆ ಸೌಲನ ಕುಟುಂಬವನ್ನು ಇಟ್ಟನು. ಸೌಲನ ಕುಟುಂಬದಿಂದ ಅನೇಕ ಒಂದು ಕಷ್ಟಗಳನ್ನು ಅನುಭವಿಸಿದನು ದಾವೀದನು. ಮತ್ತು ಸೌಲನು ದಾವೀದನನ್ನು ಕೊಲ್ಲಬೇಕೆಂಬುದ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ದಾವೀದನನ್ನು ಕೊಲ್ಲಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಒಂದು ಹಿಂಸೆಯನ್ನು ಅನುಭವಿಸಿದಂಥ ದಾವೀದನು ಅವರ ಕಷ್ಟದಲ್ಲಿ ಆತನು ಭಾಗಿಯಾಗಲಿಕ್ಕೆ ಮುಂದಾದನು. ಇಲ್ಲಿ ನಾವು ನೋಡ್ತೇವೆ, ಕೆಲವೊಂದು ಸಾರಿ ಯಾರೋ ಒಬ್ಬರಿಂದ ನಮಗೆ ಏನೋ ಒಂದು ಹಿಂಸೆ ಆಗಿದೆ, ಏನೋ ಒಂದು ತೊಂದರೆ ಆಗಿದೆ ಎಂಬುದಾಗಿ ನಾವು ನೋಡುವಾಗ ನಾವು ಅವರಿಗೆ ಪ್ರತಿಕಾರವನ್ನು ತೀರಿಸೋಕ್ಕೋಸ್ಕರವಾಗಿ ಸಮಯನ ಹುಡುಕ್ತೇವೆ. ಬದಲಾಗಿ ಅವರ ಕಷ್ಟವನ್ನು ನೋಡಿ, ಅವರ ಸಮಸ್ಯೆಯನ್ನು ನೋಡಿ, ಅವರ ಒಂದು ಕಷ್ಟದಲ್ಲಿ ಭಾಗಿಯಾಗುವುದಕ್ಕೆ ನಾವು ಮುಂದಾಗುವುದಿಲ್ಲ, ಅವರನ್ನು ಟೀಕಿಸುವುದಕ್ಕೆ ನಾವು ಮುಂದಾಗ್ತೇವೆ. ಆದರೆ ಅವ್ರ ಕಷ್ಟ ಬಂದಾಗ ನಾವು ಯಾವುದೋ ಒಂದು ರೀತಿಯಲ್ಲಿ ನಮಗಿಂತ ಅವರು ಕೆಳಗಿನವರು, ನಾವು ಅವ್ರಿಗಿಂತ ಮೇಲೆ ಎಂಬುವಂಥ ಆಲೋಚನೆಯನ್ನು ನಾವು ಅಲ್ಲಿ ತೋರಿಸುವುದರ ಮೂಲಕವಾಗಿ ಚಿಕ್ಕ ಪುಟ್ಟ ಸಹಾಯವನ್ನು ಮಾಡಿ ನಾವು ಸುಮ್ಮನಾಗ್ತೇವೆ. ಆದರೆ ಇಲ್ಲಿ ನಾವು ನೋಡುವುದಾದರೆ ಕಷ್ಟ ಅಂತ ಬಂದಾಗ, ಸಮಸ್ಯೆ ಅಂತ ಬಂದಾಗ ಅವ್ರ ಕಷ್ಟದಲ್ಲಿ ನಾವು ಒಬ್ಬರು ಪಾಲುಗಾರರಾಗುವಂಥದ್ದು ಬಹಳ ಪ್ರಾಮುಖ್ಯ. ಒಬ್ಬರ ಭಾರಗಳಿಗೆ ಹೆಗಲನ್ನು ಕೊಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಆಗ ಮಾತ್ರ ನಾವು ದೇವರ ನಮ್ಮ ಮೇಲಿಟ್ಟಂಥ ನಂಬಿಕೆಯನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ, ಮತ್ತು ದೇವರು ನಮ್ಮ ಮೇಲೆ ತೋರಿದಂತಹ ಕೃಪೆಗೆ ನಾವು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಎರಡನೇದಾಗಿ ನಾವು ನೋಡುವುದಾದರೆ ಇತರರ ಭಾರವನ್ನು ಹೊರುವುದಕ್ಕೆ ನಿಜವಾದ ವಿಶ್ವಾಸ ಎಂಬುದಾಗಿ, ಇತರರ ಭಾರವನ್ನು ಹೊರುವುದಕ್ಕೆ ನಿಜವಾದಂತಹ ವಿಶ್ವಾಸ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ
2ನೇ ಅಧ್ಯಾಯ 1-12 ವಚನಗಳಲ್ಲಿ ನಾವು ನೋಡುವಾಗ ಇಲ್ಲಿ ಒಂದು ರೀತಿಯಲ್ಲಿ ನಾವು ಅದ್ಭುತ ಕಾರ್ಯವನ್ನು ಮಾತ್ರ ನಾವು ನೋಡ್ತೇವೆ. ಆದರೆ ಇಲ್ಲಿ ಒಂದು ಸಮುದಾಯದ ಜವಾಬ್ದಾರಿ ಏನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಇಲ್ಲಿ ನಾವು ನೋಡುವಾಗ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದಂತಹ ಚಿತ್ರಣವನ್ನು ನಾವು ಕಾಣುವವರಾಗಿದ್ದೇವೆ. ಆದರೆ ಇಲ್ಲಿ ನಾವು ನೋಡುವಾಗ ಆ ಒಂದು ಸಮಯದಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನ ಯಾವ ರೀತಿಯಲ್ಲಿ ಪರಿಗಣಿಸ್ತಾ ಇದ್ರು, ಆ ಪಾರ್ಶ್ವವಾಯು ರೋಗಿಯನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಯೇಸು ಕ್ರಿಸ್ತನ ಕಾಲದಲ್ಲಿ ಆತನು ಸುವಾರ್ತೆಯನ್ನು ಸಾರುವಂತಹ ಒಂದು ಸಂದರ್ಭದಲ್ಲಿ ಆ ಪಾರ್ಶ್ವವಾಯು ರೋಗಿಯನ್ನ ಅಯೋಗ್ಯನು, ದೇವರಿಂದ ಶಾಪ ಹೊಂದಿದ್ದವನು ಎಂಬುದಾಗಿ ಸಮುದಾಯದಿಂದ, ಸಭೆಯಿಂದ ಮತ್ತು ಸಮಾಜದಿಂದ ಆತನನ್ನ ದೂರ ಬಿಡುತ್ತಾ ಇದ್ರು. ಈ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಸ್ಥಿತಿಗತಿಯಲ್ಲಿ ಆತನು ಅನೇಕ ರೀತಿಯಾದಂಥ ಕಷ್ಟವನ್ನ ಆ ಪಾರ್ಶ್ವವಾಯು ರೋಗಿ ಅನುಭವಿಸ್ತಾ ಇದ್ದನು. ಈ ರೀತಿಯಾದಂಥ ಆಲೋಚನೆಗಳನ್ನ ಅಂದು ಶಾಸ್ತ್ರಿಗಳು ಜನರ ಮನಸ್ಸಿನಲ್ಲಿ ಆಳವಾಗಿ ಆಲೋಚನೆಗಳನ್ನ ಬಿತ್ತಿದಂಥ ಪರಿಸ್ಥಿತಿಯಲ್ಲಿತ್ತು. ಹೀಗೆ ಇರುವಾಗ ಈ ಕಾರಣದಿಂದಾಗಿ ಇತರರ ರೋಗಿಗಳನ್ನ ಪರಿಗಣಿಸುವ ರೀತಿಯಲ್ಲಿ ಈ ಪಾರ್ಶ್ವವಾಯು ರೋಗಿಯನ್ನು ಕೂಡ ಅದನ್ನು ಪರಿಗಣಿಸ್ತಾ ಇದ್ರು. ಆತನನ್ನ ಸಮುದಾಯದಿಂದ ದೂರವಾಗಿಡ್ತಾ ಇದ್ರು ಮತ್ತು ಸಮುದಾಯದಿಂದ ಆತನಿಗೆ ಯಾವುದೇ ರೀತಿಯಿಂದ ಸಹಾಯ ದೊರೆಯುತ್ತಾ ಇರಲಿಲ್ಲ. ಬದಲಾಗಿ ಒಂದು ಕಡೆ ನೋಡುವುದಾದರೆ ಆತನ ಕುಟುಂಬದಿಂದ ಮಾತ್ರವೇ ಆತನಿಗೆ ಆಶ್ರಯ ನೀಡಲಿಕ್ಕೆ ಸಾಧ್ಯವಾಗ್ತಾ ಇದ್ದು. ಈ ಕಾರಣದಿಂದಾಗಿ ಆತನು ಮಾನಸಿಕವಾಗಿಯೂ ಖಿನ್ನತೆಗೆ ಒಳಗಾದಂಥ ಪರಿಸ್ಥಿತಿಯಲ್ಲಿ ಆ ಒಂದು ಪಾರ್ಶ್ವವಾಯು ರೋಗಿಯನ್ನು ನಾವು ನೋಡ್ತೇವೆ. ಈ ರೀತಿಯಲ್ಲಿ ಇರುವಾಗ ಆತನು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅಸ್ವಸ್ಥನಾಗಿರುವಂಥ ಆತನು ಅನುಭವಿಸ್ತಾ ಇರುವಂಥ ಆ ಪರಿಸ್ಥಿತಿಯಲ್ಲಿ ನಾವು ನೋಡ್ತೇವೆ. ಆ 4 ಮಂದಿ ಆತನ ಒಂದು ಕಷ್ಟದಲ್ಲಿ ಭಾಗಿಯಾಗುವುದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಿಯರೇ. ಅಲ್ಲಿ ನಾವು ನೋಡುವಾಗ ಆತನ ಭಾರವನ್ನು ಹೊರುವುದಕ್ಕಾಗಿ ಅಲ್ಲಿ ಮುಂದಾಗಿರುವುದನ್ನು ನೋಡ್ತೇವೆ. ಬದಲಾಗಿ ಅವರು ಆತನ ಸ್ನೇಹಿತರ ಅಥವಾ ಅಲ್ಲಿರುವಂತಹ ಸಮುದಾಯದವರು ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿಲ್ಲ. ಬದಲಾಗಿ ಅವರು ಯಾರು ಎಂಬುದಾಗಿ ಆ 4 ಜನ ಯಾರು ಎಂಬುದಾಗಿ ಪಾರ್ಶ್ವವಾಯು ರೋಗಿಗೂ ಕೂಡ ಗೊತ್ತಿಲ್ಲ. ಆತನ ಒಂದು ಕಷ್ಟ ನೋಡಿ, ಆತನ ಅನುಭವಿಸ್ತಿರುವಂತಹ ಆ ಒಂದು ನೋವನ್ನು ನೋಡಿ ಆತನ ಕಷ್ಟದಲ್ಲಿ ಭಾಗಿಯಾಗುವುದಕ್ಕೆ ಅಲ್ಲಿ ಮುಂದಾದರು. ಮತ್ತು ಸಮುದಾಯದಿಂದ ದೂರ ಬಿಟ್ಟಂತಹ ಆ ವ್ಯಕ್ತಿಯನ್ನ ಆತನನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಅಲ್ಲಿ 4 ಮಂದಿ ಮಾಡುವುದನ್ನು ನೋಡ್ತೇವೆ. ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂತಹ ಆ ಒಂದು ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ನಾವು ಯೇಸು ಕ್ರಿಸ್ತನ ಬಳಿಯಲ್ಲಿ ಆತನನ್ನು ಕರೆದುಕೊಂಡು ಹೋಗಬೇಕು, ಆತನನ್ನು ಹೇಗಾದ್ರೂ ಮಾಡಿ ಆತನನ್ನು ಗುಣಪಡಿಸಬೇಕೆನ್ನುವಂಥ ಒಂದು ಆಲೋಚನೆಯಿಂದ ಆತನು ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂತಹ ವ್ಯಕ್ತಿಯನ್ನ ಸ್ವಸ್ಥಗೊಳಿಸಬೇಕೆನ್ನುವ ಒಂದು ಆಲೋಚನೆಯಿಂದ ಅಲ್ಲಿ ಆ 4 ವ್ಯಕ್ತಿಗಳು ಅನೇಕ ರೀತಿಯಾದಂಥ ಪ್ರಯತ್ನಗಳನ್ನು ಅಲ್ಲಿ ಮಾಡುವುದನ್ನು ನೋಡ್ತೇವೆ. ಅಲ್ಲಿ ಬಾಗಿಲಿನ ಹತ್ತಿರ ಬಂದಾಗ ಬಾಗಿಲಿನಿಂದ ಒಳಗಡೆ ಹೋಗಲು ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದಾಗೂ ಕೂಡ ಅದಕ್ಕೆ ಪರ್ಯಾಯವಾದಂಥ ಆಲೋಚನೆಯನ್ನ ಅಲ್ಲಿ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಅವರ ನಂಬಿಕೆಯನ್ನು ಮೆಚ್ಚಿ ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಅಂತಂದ್ರೆ ದೇವರು ಯೇಸು ಕ್ರಿಸ್ತನು ಅವರ ನಂಬಿಕೆಯನ್ನ ನೋಡಿ ಅಲ್ಲಿ ಅದನ್ನು ಸ್ವಸ್ಥಗೊಳಿಸಿದನು. ಅಂದ್ರೆ ಅವರ ನಂಬಿಕೆ ಯಾವ ರೀತಿಯಲ್ಲಿ ಇತ್ತು ಎಂಬುದನ್ನು ನೋಡುವಾಗ ತಳ್ಳಲ್ಪಟ್ಟವನ, ಅಸಹಾಯಕ ಸ್ಥಿತಿಯಲ್ಲಿ ಇದ್ದವನು ಮತ್ತು ಆತನನ್ನ ದೇವರಿಂದ ದೂಷಣೆ ಹೊಂದಿದವನು ಎಂಬುದಾಗಿ ಕರೆಯಲ್ಪಟ್ಟವನ ಮೇಲೆ ಅವರ ಒಂದು ನಂಬಿಕೆಯನ್ನ ಯೇಸು ಕ್ರಿಸ್ತನು ಅಲ್ಲಿ ನೋಡಿದನು ಎಂಬುದಾಗಿ ನೋಡ್ತೇವೆ. ಇಂದು ಸಭೆಯಾಗಿ ಸೇರಿ ಬಂದಂತ ನಾವು ನಮ್ಮ ಸಭೆಗಳನ್ನು ನಾವು ನೋಡುವಾಗ, ನಮ್ಮ ಸಭೆಗಳಲ್ಲಿ ಕುಳಿತುಕೊಂಡ ನಾವುಗಳು ಆಲೋಚನೆ ಮಾಡುವಾಗ ನಮ್ಮ ಸಭೆಗಳಲ್ಲಿ ಎಷ್ಟೋ ಸಾರಿ ನಾವು ಜನರನ್ನ ನಿಂದಿಸುವಂತಹ ಒಂದು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಹಲವಾರು ಸಭೆಗಳಲ್ಲಿ ನೋಡುವಾಗ ಜನರನ್ನ ನಿಂದಿಸಿದಂತಹ ಉದಾಹರಣೆಗಳನ್ನ, ಸಭೆಯಿಂದ ಹೊರಗೆ ಹಾಕಲ್ಪಟ್ಟಂತಹ ಉದಾಹರಣೆಗಳನ್ನು ಕೂಡ ನಮ್ಮ ಮುಂದೆ ಇರುವುದನ್ನು ನಾವು ನೋಡ್ತೇವೆ. ಈ ರೀತಿಯಲ್ಲಿ ಇರುವಾಗ ಯೇಸು ಕ್ರಿಸ್ತನ ಬೋಧನೆಯನ್ನು ನಾವು ನೋಡುವುದಾದರೆ, ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಯಾವ ರೀತಿಯಾಗಿತ್ತು ಎಂಬುದನ್ನು ನೋಡುವುದಾದರೆ, ಕ್ಷಮಾಪಣೆಗೆ ಮತ್ತು ಪ್ರೀತಿಗೆ ಈ ಆತನು ಅಲ್ಲಿ ನಾವು ಮಹತ್ವವನ್ನು ಕೊಡುವುದನ್ನು ನಾವು ನೋಡ್ತೇವೆ. ಆದರೆ ಇಂದಿನ ಸಭೆಗಳನ್ನ ಪರಿಸ್ಥಿತಿಗಳನ್ನು ನಾವು ನೋಡುವುದಾದರೆ, ಈ ಒಂದು ಸಭೆಗಳಲ್ಲಿ ಸಭೆಯ ಒಂದು ಶಿಸ್ತಿನ ಹೆಸರಿನಲ್ಲಿ ನಾವು ಕ್ಷಮಾಪಣೆ, ಪ್ರೀತಿಗೆ ನಾವು ಅದನ್ನ ದೂರವಾಗಿ ಹೋಗಿದ್ದೇವೆ. ಈ ಕ್ಷಮಾಪಣೆ, ಪ್ರೀತಿಯನ್ನು ನಾವು ಈ ಸಭೆಗಳಲ್ಲಿ ಮಾಯವಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನೋಡ್ರಿ, ಇಲ್ಲಿ ನಾವು ನೋಡುವಾಗ ಯಾವುದೋ ಒಬ್ಬ ಸಭೆಯ ವ್ಯಕ್ತಿ ಏನೋ ಒಂದು ತಪ್ಪು ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ, ಯಾವುದೋ ಒಂದು ತಪ್ಪಿನಲ್ಲಿ ಆತನು ಮಾಡಬೇಕೆಂಬುದಾಗಿ ಮಾಡಿದ್ದಾನೋ ಅಥವಾ ಮಾಡಬಾರ್ದು ಎಂಬುದಾಗಿ ಆತನು ಮಾಡಿದ್ದಾನೋ ಗೊತ್ತಿಲ್ಲ. ಆತನನ್ನು ನಾವು ತಿದ್ದುವ ಬದಲು, ಆತನನ್ನು ಸರಿಪಡಿಸುವ ಬದಲು ನಾವೇನು ಮಾಡ್ತೀವಿ ಅಂತಂದರೆ ಸಭೆಯಿಂದಲೇ ಆತನನ್ನು ದೂರವಾಗಿಡುವಂತಹ ಪರಿಸ್ಥಿತಿಗಳನ್ನು ಕೂಡ ನಾವು ಇಂದಿನ ಒಂದು ಸಭೆಗಳಲ್ಲಿ ನಾವು ನೋಡುವವರಾಗಿದ್ದೇವೆ. ಆದುದರಿಂದ ನಮ್ಮ ನಂಬಿಕೆ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ ಇಲ್ಲಿ ನಾವು ನೋಡುವುದಾದರೆ, ಇತರರನ್ನ ಯೇಸು ಕ್ರಿಸ್ತನ ಬಳಿಗೆ ಬರುವಂತಹ ನಂಬಿಕೆ ನಮ್ಮದಾಗಬೇಕು. ಇಂದು ನಮ್ಮ ನಂಬಿಕೆಯನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಎಷ್ಟು ಜನ ನಾವು ಇಂಥ ಸಭೆಗಳಲ್ಲಿ ಎಷ್ಟೊಂದು ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಗಳೆಲ್ಲ ನೋಡ್ತೇವೆ, ಏನೋ ಖಿನ್ನತೆಗೆ ಒಳಗಾದಂಥ ವ್ಯಕ್ತಿಗಳನ್ನ ನಾವು ನೋಡ್ತೇವೆ.
ಅಥವಾ ದುಃಖದಲ್ಲಿ ಇದ್ದಂಥ ಕುಟುಂಬಗಳನ್ನ ನೋಡ್ತೇವೆ. ಎಷ್ಟು ಜನ ನಾವು ಸಭೆಯಾಗಿರುವಂಥ ನಾವುಗಳು ಅಂತಹ ಕುಟುಂಬಗಳಿಗೆ ನಾವು ಹೋಗಿ ಅವರಿಗೆ ದೇವರ ವಾಕ್ಯವನ್ನು ಹಂಚಿ ದೇವರ ವಾಕ್ಯ ಮೂಲಕವಾಗಿ ಸಮಾಧಾನ ಪಡಿಸಿ ಎಷ್ಟು ಜನ ನಾವು ಅವರನ್ನ ಸಭೆ ಕರೆ ತರುವಂತಹ ಕಾರ್ಯವನ್ನು ನಾವು ಮಾಡಿದ್ದೇವೆ. ನಾವು ಪರಿಷ್ಠೆಯನ್ನು ಮಾಡಿಕೊಳ್ಳೋಣ. ಈ ರೀತಿಯಾಗಿ ನಾವು ನೋಡುವಾಗ ಅಂದು ಆ ಒಂದು ಸಮಯದಲ್ಲಿ ಆ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಕಾಲದಲ್ಲಿ ಆ 4 ಜನ ವ್ಯಕ್ತಿಗಳು ಆತನ ಸನ್ನಿಧ ಅಲ್ಲಿ ಬಂದರು, ಆತನನ್ನು ನೋಡಿದರು. ಅಲ್ಲಿ ಆತನಿಗೆ ಅವರು ಕೂಡ ಆತನನ್ನು ನೋಡಿ ಅಸಹ್ಯ ಪಡಲಿಲ್ಲ, ಆತನನ್ನು ನಿಂದಿಸಲಿಲ್ಲ. ಬದಲಾಗಿ ಆತನ ಪರಿಸ್ಥಿತಿಯನ್ನು ನೋಡಿ, ಆತನ ಖಿನ್ನತೆಗೆ ಒಳಗಾದಂಥ ಪರಿಸ್ಥಿತಿಯನ್ನು ನೋಡಿ ಆತನನ್ನು ಏನು ಮಾಡಿದ ಅಂದರೆ ಯೇಸು ಕ್ರಿಸ್ತನ ಬಳಿಗೆ ಕರೆದು ತರುವಂಥ ಕಾರ್ಯವನ್ನು ಅಲ್ಲಿ ಆತನು ಮಾಡಿದರು. ಈ ಆ ಉದಾಹರಣೆನ ನಮ್ಮ ಮುಂದೆ ಯಾಕೆ ಇಡಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ ಸಭೆಯಾಗಿರುವಂಥ ನಾವುಗಳು ನಮ್ಮ ಜವಾಬ್ದಾರಿ ಏನು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡುವುದಾದರೆ ಅಲ್ಲಿ ಅವರು ಸಂಪ್ರದಾಯಕ್ಕೆ ಅವರು ಬೆಲೆ ಕೊಡಲಿಲ್ಲ, ಆ ಒಂದು ಆಚರಣೆಗೆ ಆ ಒಂದು 4 ಜನ ಬೆಲೆ ಕೊಡಲಿಲ್ಲ. ಬದಲಾಗಿ ಇವನನ್ನು ಯೇಸು ಕ್ರಿಸ್ತನ ಬಳಿಗೆ ಹೇಗಾದರೂ ನಾವು ಕರೆದುಕೊಂಡು ಹೋಗಬೇಕೆನ್ನುವಂಥ ಆಲೋಚನೆಯನ್ನ ಆ 4 ಜನ ವ್ಯಕ್ತಿಗಳು ಮಾಡಿದರು. ಅಂತ ಆಲೋಚನೆ ನಮ್ಮದಾಗುವಂತೆ ಇಲ್ಲಿ ತಂದೆಯಾದ ದೇವರು ವಾಕ್ಯದ ಮೂಲಕವಾಗಿ ನಮಗೆ ಪ್ರೇರೇಪಿಸ್ತಾ ಇದ್ದಾರೆ. ಎಷ್ಟು ಜನ ನಾವು ಅಂತ ಒಂದು ಕಾರ್ಯವನ್ನು ನಮ್ಮ ಸಭೆಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಷ್ಟು ಜನ ನಾವು ಅಂತ ಅಸ್ವಸ್ಥ ಇಲ್ಲದಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಹೋಗಿ ದೇವರ ವಾಕ್ಯಗಳನ್ನು ಸಾರ್ತಾ ಇದ್ದೇವೆ. ಅಥವಾ ಅನಾನುಕೂಲ ಇದ್ದಂಥ ವ್ಯಕ್ತಿಗಳ ಮಧ್ಯದಲ್ಲಿ ನಾವು ಎಷ್ಟು ಜನ ಹೋಗಿ ಅವರನ್ನು ಆಲಯಕ್ಕೆ ತರುವಂತಹ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಮೂರನೇದಾಗಿ ಮತ್ತು ಕೊನೆಯದಾಗಿ ನಾವು ನೋಡುವುದಾದರೆ ಇತರರ ಭಾರವನ್ನು ಹೊರುವುದಕ್ಕೆ ಕ್ರೈಸ್ತ ಸಮುದಾಯಕ್ಕೆ ಅಥವಾ ಕ್ರೈಸ್ತ ಸಭೆಗೆ ಇರುವಂಥ ನಿಜವಾದಂಥ ಕಲೆ ಯಾವುದು? ಇತರರ ಭಾರವನ್ನು ಹೊರುವುದಕ್ಕಾಗಿ ಕ್ರೈಸ್ತ ಸಮುದಾಯಕ್ಕೆ ಅಥವಾ ಕ್ರೈಸ್ತ ಸಭೆಗೆ ಇರುವಂತಹ ನಿಜವಾದ ಕಲೆ ಯಾವುದು? ಕರ್ತನಲ್ಲಿ ಪ್ರಿಯರೇ, ಹೊಸ ಒಡಂಬಡಿಕೆಗೆ ಬರುವಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಆರಂಭದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಕ್ರೈಸ್ತರಿಗೆ ನೀಡುವಂಥ ಸ್ವತಂತ್ರದ ಕುರಿತಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಪೌಲನು ಆ ಕ್ರೈಸ್ತರಿಗೆ ನೀಡಿದಂಥ ಸ್ವತಂತ್ರದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ಒಂದು ವಾಕ್ಯ ಭಾಗ, ಈ ಒಂದು ಸ್ವತಂತ್ರ ಯಾತಕ್ಕೋಸ್ಕರ ಅಲ್ಲಿ ಬಂತು ಎಂಬುದಾಗಿ ನೋಡುವುದಾದರೆ ಅಂದಿನ ಸಮಯದಲ್ಲಿ ಯಹೂದ್ಯರು ತಮ್ಮ ಧರ್ಮಶಾಸ್ತ್ರವನ್ನು ಬಳಸಿಕೊಂಡು ಜನರ ಮೇಲೆ ಅವರನ್ನು ಹೊರಿಸ್ತಾ ಇದ್ರು. ಈ ಕಾರಣದಿಂದ ಈ ರೀತಿಯಾದಂಥ ಸ್ವತಂತ್ರ ನಮಗೆ ದೊರೆಯಲ್ಪಟ್ಟಿತು. ಈ ರೀತಿಯಾದಂಥ ಸ್ವತಂತ್ರವನ್ನು ಹೊಂದಿದಂಥ ನಾವುಗಳು ಈಗ ನೈತಿಕವಾಗಿ ಕ್ರಿಸ್ತನಿಗೆ ಯೋಗ್ಯವಾಗಿ ನಡೆಯಲು ಕರೆಯಲ್ಪಟ್ಟಿದ್ದೇವೆ. ಪ್ರಿಯರೇ, ಆದುದರಿಂದ ಇಲ್ಲಿ ಪೌಲನ ಸಭೆಯನ್ನು ಉದ್ದೇಶಿಸಿ ಆತನು ಹೇಳುವಂಥದ್ದೇನು ಏನಂತಂದರೆ, ಸಭೆಯಲ್ಲಿ ಸಂಪ್ರದಾಯವಲ್ಲ, ಆಚರಣೆಗಳ ಬದಲಾಗಿ ಇಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನಂತಂದರೆ ಪರಸ್ಪರರ ಆರೈಕೆ, ಪರಸ್ಪರರ ಕಾಳಜಿ ಹಾಗೂ ಪರಸ್ಪರರ ಸೇವೆ ಮಾಡುವಂಥದ್ದು ಮತ್ತು ಪರಸ್ಪರರಲ್ಲಿ ಏಕತೆಯನ್ನು ಕಾಣುವಂಥದ್ದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಬೇಕೆಂಬುದಾಗಿ ಪೌಲನು ಇಲ್ಲಿ ಸಭೆಯನ್ನು ಉದ್ದೇಶಿಸಿ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಪೌಲನು ಗಲಾತ್ಯದ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ಅಲ್ಲಿ ಆತನು ಹೇಳ್ತಾ ಇದ್ದೀನಿ, ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಆತನ ಪ್ರಕಾರವಾಗಿ ಈ ಒಂದು ವಿಚಾರ ಒಳ್ಳೆಯದಾದಂಥ ವಿಚಾರವಾಗಿತ್ತು. ಯಾಕಂದರೆ ಇದು ತಂದೆಯಾದ ದೇವರು ಆತನ ನಿಯಮವಾಗಿತ್ತು ಎಂಬುದಾಗಿ ಇಲ್ಲಿ ನಾವು ನೋಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇಂದು ಈ ಒಂದು ನಿಯಮ ನಮ್ಮ ಕ್ರೈಸ್ತರಂತ ನಮಗೆ ಯಾಕೆ ನೀಡಲ್ಪಡ್ತಾ ಇದೆ ಎಂಬುದಾಗಿ ನೋಡುವಾಗ ಒಬ್ಬರ ಕಷ್ಟದಲ್ಲಿ ಒಬ್ಬರು ಭಾಗಿಯಾಗುವಂಥದ್ದು, ಒಬ್ಬರ ಭಾರವನ್ನು ಮತ್ತೊಬ್ಬರು ಹೋರುವುದಕ್ಕಾಗಿ ನಾವು ಯಾಕೆ ಈ ಲೋಕದಲ್ಲಿ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವುದಾದರೆ ನಾವು ಮುಂದೆ ನೋಡ್ತಾ ಇವೆ. ನಾವು ಇಲ್ಲಿ ಒಂದು ಆಲಯ ಅಂತ ನೋಡುವಾಗ ನಾವು ಸಭೆಯ ಒಂದು ಕಟ್ಟಡವಲ್ಲ, ಬದಲಾಗಿ ನಾವು ಎಲ್ಲರೂ ಸೇರಿ ಕ್ರಿಸ್ತನ ಸಭೆಯಾಗಿದ್ದೇವೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಕ್ರಿಸ್ತನ ನೀತಿಯನ್ನು ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇಲ್ಲಿ ಯೇಸು ಕ್ರಿಸ್ತನ ಹೇಳುವಂಥ ಮಾತು ಏನಂತಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂಬುದಾಗಿ. ಈ ಒಂದು ವಾಕ್ಯ ಭಾಗನ ಪೌಲನು ಇಲ್ಲಿ ಯಾವ ರೀತಿಯಾಗಿ ವಿವರಿಸ್ತಾ ಇದ್ದಾನೆ ಎಂಬುದಾಗಿ ನೋಡುವುದಾದರೆ, ಇಲ್ಲಿ ನಿಜವಾಗಿಯೂ ನಿನ್ನ ನೆರೆಯವನನ್ನು ನಿನ್ನಂತ ಪ್ರೀತಿಸಿ ಎಂಬುದಾಗಿ ಹೇಳುವುದಾದರೆ ಒಬ್ಬರ ಕಷ್ಟದಲ್ಲಿ, ಒಬ್ಬರ ಸಮಸ್ಯೆಯಲ್ಲಿ, ಒಬ್ಬರ ಒಂದು ದುಃಖದಲ್ಲಿ ಪಾಲುಗಾರನಾಗುವಂಥದ್ದು. ಯಾವಾಗ ನಾವು ನಮ್ಮ ಸ್ಥಾನ, ಮಾನ, ಘನತೆ, ಗೌರವ, ನಮ್ಮ ಅಂತಸ್ತನ, ನಮ್ಮ ಐಶ್ವರ್ಯವನ್ನು ನಾವು ಬಿಟ್ಟು ಯಾವಾಗ ಒಬ್ಬ ವ್ಯಕ್ತಿಗೆ ನಾವು ಸಹಾಯ ಮಾಡೋದಕ್ಕೆ ಹೋಗ್ತೀವೋ, ಒಬ್ಬ ವ್ಯಕ್ತಿಯ ಒಂದು ಕಷ್ಟದಲ್ಲಿ ನಾವು ಭಾಗಿಯಾಗ್ಲಿಕ್ಕೆ ಹೋಗ್ತೀವೋ, ಆಗ ಮಾತ್ರ ನಾವು ನಿಜವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಂಥ ನಿಜವಾದಂಥ ಒಂದು ಕೃಪೆಗೆ ನಾವು ಪಾತ್ರರಾಗಲಿಕ್ಕೆ ಸಾಧ್ಯ. ನೋಡಿ, ಇಂದು ನಾವು ಹೇಳ್ತೇವೆ, ನಮ್ಮ ಸ್ಟೇಟಸ್ಸಿಗೆ ತಕ್ಕ ಹಾಗೆ ನಾವು ವ್ಯಕ್ತಿಗಳನ್ನು ನೋಡಿ ನಾವು ಮಾತಾಡ್ತೇವೆ. ನಮ್ಮ ಸ್ಟೇಟಸ್ಸಿಗೆ ತಕ್ಕಂಥ ವ್ಯಕ್ತಿಗಳೇ ನಾವು ಸಂದರ್ಶಿಸಿ ಅವರಲ್ಲಿ ಮಾತ್ರ ಅವರೊಟ್ಟಿಗೆ ನಾವು ಇರುವಂಥದ್ದನ್ನು ನಾವು ನೋಡ್ತೇವೆ.
ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನಮ್ಮ ಒಂದು ಸ್ಟೇಟಸನ್ನು ಅಥವಾ ನಾವು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಮುಖ್ಯವಾಗಿ ಯಾರು ಕಾರಣ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಈ ಒಂದು ಹಂತಕ್ಕೆ ನಾವು ಬರಬೇಕಾದ್ರೆ, ಈ ಒಂದು ಹಂತದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಕೆಲಸ ನಮಗೆ ಸಿಗ್ತಾ ಇದೆ ಅಂದರೆ, ಈ ಒಂದು ಒಳ್ಳೆ ಸ್ಟೇಟಸನ್ನು ನಾವು ಹೊಂದಿದ್ದೇವೆ ಎಂಬುದಾಗಿ ಹೇಳುವುದಾದರೆ ಅದು ಮುಖ್ಯವಾಗಿ ತಂದೆಯಾದ ದೇವರ ಮೂಲಕವಾಗಿ ಮಾತ್ರವೇ. ಈ ಒಂದು ಸ್ಟೇಟಸನ್ನು ಹೊಂದಿರುವಂಥ ನಾವು ಬರೀ ನಮ್ಮ ಸ್ಟೇಟಸ್ಸಿಗೆ ಹೊಂದಿದಂಥ ವ್ಯಕ್ತಿಗಳನ್ನ ನಾವು ಅವರನ್ನು ಮಾತ್ರ ನಾವು ನೋಡಿಕೊಳ್ಳದೆ ನಮ್ಮ ಸ್ಟೇಟಸನ್ನು ಬದಿಗಿಟ್ಟು ಅಥವಾ ನಮ್ಮ ಅಂತಸ್ತನ್ನು ಬದಿಗಿಟ್ಟು ಯಾವಾಗ ನಾವು ವ್ಯಕ್ತಿಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾವಾಗ ನಾವು ಆತನ ಭಾರವನ್ನು ಹೊರುವುದಕ್ಕಾಗಿ ನಾವು ಹೋಗ್ತೇವೋ ಆಗ ಮಾತ್ರ ನಾವು ನಿಜವಾಗಿಯೂ ದೇವರ ಒಂದು ಚಿತ್ತಕ್ಕೆ ನಾವು ಒಳಗಾಗಲಿಕ್ಕೆ ಸಾಧ್ಯ. ಬೇರೆ ಇಲ್ಲಿ ನಾವು ನೋಡ್ತೇವೆ, ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಉದಾಹರಣೆಯಾಗಿ ನಮಗೆ ಇಲ್ಲಿ ಒಂದು ಕೊಡಲ್ಪಟ್ಟಿರುವ ಉದಾಹರಣೆ ಭೋಗ ಪುರುಷ ಮತ್ತು ಭಿಕ್ಷುಕ ಲಾಜರನ ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾವು ನೋಡುವಾಗ ಭೋಗ ಪುರುಷನು ಆತನಿಗೆ ಎಲ್ಲವನ್ನು ತಂದೆಯಾದ ದೇವರು ಒದಗಿಸಿಕೊಟ್ಟಿದ್ದನು. ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನ ಜೀವನ ಮಾಡ್ತಾ ಇದ್ದನು, ಎಲ್ಲವೂ ಆತನಿಗೆ ಕೊಡಲ್ಪಟ್ಟು. ಆದರೆ ಆತನ ಮನೆಯ ಮುಂದೆ ಆತನ ಎಂಚಲವನ್ನು ತಿಂದು ಬದುಕ್ತಾ ಇರುವಂಥ ಲಾಜರನ ಕುರಿತಾಗಿ ಒಂದು ದಿನವಾದರೂ ಕೂಡ ಆತನು ಯೋಚನೆ ಮಾಡಿಲ್ಲ. ಒಂದು ದಿನ ಕೂಡ ಆತನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ, ಆತನ ಯಾವ ರೀತಿ ಜೀವನ ಮಾಡ್ತಾ ಇದ್ದೇನೆ, ಆತನ ಕಷ್ಟ ಏನು ಎಂಬುದಾಗಿ ಒಂದು ದಿನವೂ ಕೂಡ ಅಲ್ಲಿ ಭೋಗ ಪುರುಷ ಯೋಚನೆ ಮಾಡಲಿಲ್ಲ ಪ್ರಿಯರೇ. ಬದಲಾಗಿ ಆತನು ತನ್ನ ಐಶ್ವರ್ಯದಲ್ಲಿಯೇ ತನ್ನ ಜೀವಿತವನ್ನ ಆತನು ಸಾಗಿಸಿದ ನಿಮಿತ್ತವಾಗಿ ಆತನು ನರಕದ ಯಾತನೆಯನ್ನ ಆತನು ಅಲ್ಲಿ ಅನುಭವಿಸಿದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂತಂದ್ರೆ ಅಲ್ಲಿ ಒಂದು ವೇಳೆ ಆತನು ಏನಾದ್ರೂ ಆ ಒಂದು ಭಿಕ್ಷುಕ ಲಾಜರನ ಒಂದು ಜೀವಿತವನ್ನ ನೋಡಿ ಆತನ ಕಷ್ಟದಲ್ಲಿ ಆತನು ಭಾಗಿಯಾಗಿದ್ದಾನೆ ಅಂತ ನೋಡುವಾಗ ಅಲ್ಲಿ ಏನಾದ್ರೂ ದೇವರ ಆಶೀರ್ವಾದಕ್ಕೆ ಅದನ್ನು ಪಾತ್ರನಾಗಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಬದಲಾಗಿ ಅಲ್ಲಿ ಆತನು ತನ್ನ ಐಶ್ವರ್ಯ, ತನ್ನ ಅಂತಸ್ತನ ಆತನು ಅನುಭವಿಸಿ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಲಾಜರನ ಆತನು ಮರೆತು ಹೋದನು ಪ್ರೇರೆ. ಇಂದು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಸುತ್ತಮುತ್ತಲು ಅಂತ ಕುಟುಂಬಗಳನ್ನ, ಲಾಜರನಂತಹ ಪರಿಸ್ಥಿತಿಯಲ್ಲಿ ಇದ್ದಂಥ ಕುಟುಂಬಗಳನ್ನ ನಮ್ಮ ಮಧ್ಯೆ ತಂದೆ ಆದವರು ಇಡ್ತಾ ಇದ್ದಾನೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕುಟುಂಬಗಳನ್ನ ನಾವು ನೋಡಿ ಸುಮ್ಮನೆ ಇರ್ತಾ ಇದ್ದೇವ? ಅವ್ರ ಕುಟುಂಬದ ಸಮಸ್ಯೆಯನ್ನು ನೋಡಿ ನಾವು ಸುಮ್ಮನೆ ಕೇವಲವಾಗಿ ನಮ್ಮ ಕಷ್ಟನೇ ದೊಡ್ಡದು, ನಮ್ಮ ಸಮಸ್ಯೆನೇ ದೊಡ್ಡದು, ನಮ್ಮ ಖರ್ಚನ ಭಾಳ ಐತೆ, ನಾವು ನಮ್ಮ ಜೀವನ ಸಾಗಿಸೋದು ಭಾಳ ಕಷ್ಟ ಐತಿ, ನಾವು ಮತ್ತೊಬ್ಬರ ಜೀವನ ಯಾಕೆ ನೋಡ್ಕೋಬೇಕು, ಮತ್ತೊಬ್ಬರ ಕಷ್ಟದಲ್ಲಿ ನಾವು ಯಾಕೆ ಭಾಗಿಯಾಗಬೇಕು? ಯಾವುದೋ ಒಂದು ಸಮಯದಲ್ಲಿ ಕ್ರಿಸ್ಮಸ್ ಬಂದಾಗ ಮತ್ತು ಯಾವುದೋ ಒಂದು ನ್ಯೂ ಇಯರ್ ಸಂದರ್ಭದಲ್ಲಿ ಅವ್ರಿಗೇನೋ ಒಂದು ಗಿಫ್ಟ್ ಅನ್ನು ಕೊಡೋದು, ಒಂದು ಕಾಣಿಕೆ ರೂಪದಲ್ಲಿ ಏನೋ ಕೊಟ್ಟು ನಾವು ಸಹಾಯ ಮಾಡಿ ಸುಮ್ಮನೆ ಆಗೋಣ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಆದರೆ ಇಲ್ಲಿ ನಾವು ನೋಡುವಾಗ ಒಂದೇ ಅಂಶದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಅವ್ನು ನೋಡ್ರಿ, ಅವನು ಕೂಡ ಹಾಗೆ ಮಾಡ್ಬೋದಾಗಿತ್ತು. ಅವನ ಯಾರೋ ಒಬ್ರು ನೋಡ್ಕೊಳ್ತಾರೆ ಬಿಡು, ಸೌಲನ ಕುಟುಂಬನ ಯಾರೋ ಒಬ್ರು ನೋಡ್ಕೊಳ್ತಾರೆ, ನಾನು ಯಾಕೆ ನೋಡ್ಕೋಬೇಕು ಅಂತ ಹೇಳಿ ಆತನಲ್ಲಿ ಸುಮ್ಮನೆ ಆಗ್ಬೋದಾಗಿತ್ತು. ಆದರೆ ಆತನು ದೇವರ ಚಿತ್ತಕ್ಕೆ ವಿಧೇಯನಾಗಿ ದೇವರು ತನ್ನ ಮೂಲಕವಾಗಿ ಯಾವ ರೀತಿಯಾಗಿ ಯಾವ ಉದ್ದೇಶನ ಇಟ್ಟಿದ್ದಾನೆ ಅದನ್ನ ಅಲ್ಲಿ ದಾವೀದನು ತೋರ್ಪಡಿಸಿದನು ಪ್ರೇರೆ. ಇಂದು ಕೂಡ ನಮ್ಮ ಮಧ್ಯದಲ್ಲಿ ಕೂಡ ಅಂತ ಕುಟುಂಬಗಳು ಇರಲಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ಆ ಕುಟುಂಬದ ಜವಾಬ್ದಾರಿನ ನಾವು ತೆಗೆದುಕೊಳ್ತಾ ಇದ್ದೇವ? ಆ ಕುಟುಂಬದಲ್ಲಿ ಯಾವ ರೀತಿಯಾಗಿ ಕುಟುಂಬದ ಸದಸ್ಯರು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ? ಆ ಕುಟುಂಬದ ಏನು ಅಗತ್ಯತೆ ಇದೆ ಎಂಬುದಾಗಿ ಒಂದು ಕ್ಷಣವಾದ್ರೂ ನಾವು ಕುಂತು ಯೋಚನೆ ಮಾಡಿದ್ದೇವಾ? ಇಲ್ಲ. ಯಾಕಂತಂದ್ರೆ ನಮ್ಮ ಜೀವಿತನೇ ನಮ್ಗೆ ದೊಡ್ಡದು, ನಮ್ಮ ಕೆಲಸನ ನಮಗೆ ದೊಡ್ಡದು. ಮತ್ತೊಬ್ಬರ ಕುರಿತಾಗಿ ನಾವೇನು ಆಲೋಚನೆ ಮಾಡಬೇಕು, ಅವರನ್ನು ಕುರಿತಾಗಿ ನಾವು ಏನು ಚಿಂತಿಸಬೇಕು ಎಂಬುದಾಗಿ ಕೆಲವೊಂದು ಸಾರಿ ನಾವು ಅಂದುಕೊಳ್ತೀವಿ. ಆದರೆ ಕರ್ತನಲ್ಲಿ ಪ್ರಿಯರೇ, ಕೆಲವೊಂದು ಸಾರಿ ನಮ್ಮ ತಂದೆಯಾದ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾನೆ. ಈ ಲೋಕದಲ್ಲಿ ನಾವು ಇಂದು ಜೀವನ ಮಾಡ್ತಾ ಇದ್ದೇವೆ. ಯಾವಾಗ ನಾವು ಈ ಲೋಕವನ್ನು ಬಿಟ್ಟು ಹೋಗ್ತೇವೆ, ಯಾವಾಗ ಈ ಲೋಕದ ಯಾತ್ರೆಯನ್ನು ನಾವು ತ್ಯಜಿಸಿ ಹೋಗ್ತೇವೆ ನಮಗೆ ಗೊತ್ತಿಲ್ಲ. ಇಲ್ಲಿ ನಾವು ಇರುವಷ್ಟು ಮಟ್ಟಿಗೆ ನಾವು ಒಬ್ಬರ ಭಾರವನ್ನು ಒಬ್ಬರು ಹೊರುವುದಕ್ಕೆ ನಾವು ಮುಂದಾಗುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ನೋಡ್ರಿ, ಯಾವಾಗ ನಾವು ಒಬ್ಬರ ಕಷ್ಟದಲ್ಲಿ ನಾವು ಒಬ್ಬರು ಭಾಗ್ಯ ಆಗ್ತೇವೆ, ಹಾಗೂ ಅವರಿಗೂ ಕೂಡ ಏನಾಗುತ್ತೆ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ವ್ಯಕ್ತಿ ನನ್ನ ಕಷ್ಟದಲ್ಲಿ ಭಾಗಿಯಾದನು, ನನ್ನ ಸಮಸ್ಯೆಗೆ ಈತನು ಭಾಗ್ಯಹರಿಸಿದನು, ಈ ಒಂದು ಕಷ್ಟದಲ್ಲಿ ಇದ್ದೆ, ಈ ವ್ಯಕ್ತಿ ಬಂದು ನನ್ನ ಒಂದು ಸಮಸ್ಯೆಯನ್ನ ಆತನು ಈ ಒಂದು ಕಷ್ಟವನ್ನ ನೀಗಿಸಿದನು ಎಂಬುದಾಗಿ ಆ ವ್ಯಕ್ತಿ ನೆನೆಸುತ್ತಾನೆ ಪ್ರಿಯರೇ. ಆ ಒಂದು ನೆನೆಸಿದ ನಿಮಿತ್ತವಾಗಿ ಆ ಮೂಲಕವಾಗಿ ನಿಮಗೆ ಅನೇಕ ಆಶೀರ್ವಾದ ಕೂಡ ಬರಬಹುದು. ಮತ್ತು ಮುಂದೆ ಯಾವುದೋ ಒಂದು ಸಮಸ್ಯೆಯಲ್ಲಿ ನಾವು ಕೂಡ ಸಿಲುಕಿದಾಗ ಅಂತ ವ್ಯಕ್ತಿಗಳಿಂದ ನಾವು ಅನೇಕ ರೀತಿಯಲ್ಲಿ ಸಹಾಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ನಾವು ನಮ್ಮ ಸ್ಟೇಟಸ್ ಅನ್ನು ನೋಡಿ ನಾವು ಸುಮ್ಮನೆ ಕುಳಿತರೆ, ನಾವು ನಮ್ಮ ಒಂದು ಐಶ್ವರ್ಯವನ್ನು ನಾವು ಸುಮ್ಮನೆ ನೋಡಿಕೊಂಡು ನಮ್ಮ ಜೀವನವನ್ನು ಸಾಗಿಸಿದರೆ ಲಾಜರನ ಪರಿಸ್ಥಿತಿಯನ್ನು ನಾವು ಕೂಡ ಹೊಂದಬಹುದು. ಲಾಜರನು ಯಾವ ರೀತಿಯಾಗಿ ಭೋಗ ಪುರುಷನ ಯಾವ ರೀತಿಯಾಗಿ ಆತನು ಆ ಒಂದು ನರಕದ ಯಾತನೆಯನ್ನು ಆತನು ಅನುಭವಿಸಿದನು, ಅದೇ ರೀತಿಯಲ್ಲಿ ನಾವು ಕೂಡ ಒಂದು ದಿನದಲ್ಲಿ ಅನುಭವಿಸಬಹುದು. ದೇವರು ನಮಗೊಂದು ಅವಕಾಶವನ್ನು ಕೊಟ್ಟಿರುವಾಗ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ನಾವು ಆಶ್ರಮಗಳನ್ನು ನೋಡ್ತೇವೆ,
ಮಕ್ಕಳನ್ನ ಅನೇಕ ಬಡ ಮಕ್ಕಳನ್ನ ಸಾಕುವಂಥ ಆಶ್ರಮಗಳು ಮತ್ತು ತಂದೆ ತಾಯಿಗಳನ್ನ ಸಾಕುವಂಥ ವೃದ್ಧಾಶ್ರಮಗಳನ್ನ ನೋಡ್ತೇವೆ. ಯಾಕೆ ಅವರು ಅದನ್ನ ಆತನ ಕಾರ್ಯವನ್ನು ಮಾಡ್ತಾ ಇದ್ದಾರೆ? ಅವರಿಗೆ ಹೆಚ್ಚಾಗಿ ಆತನ ಒಂದು ಅವ್ರ ಹಣ ಹೆಚ್ಚಾಗಿ ಆ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ. ಬದಲಾಗಿ ಅವರು ಒಂದು ಕಷ್ಟದಲ್ಲಿ ಇದ್ದು ಬಂದಿರಬಹುದು. ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥವ್ರು ಮುಂದೆ ಈ ರೀತಿಯಲ್ಲಿ ಇರಬಾರ್ದು, ಇವರು ಕೂಡ ಒಂದು ಸುಖ ಜೀವನ ಅನುಭವಿಸಬೇಕೆನ್ನುವಂಥ ಉದ್ದೇಶದಿಂದ ಒಂದು ಆಶ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವರನ್ನು ನೋಡಿ ಅಂಥವ್ರಿಗೆ ಹೋಗಿ ನೀವು ಸಹಾಯ ಮಾಡ್ರಿ. ಸಹಾಯ ಮಾಡುವಂಥ ಕೈಗಳನ್ನು ನೋಡಿ ನೀವು ಕೂಡ ಅದಕ್ಕೆ ಕೈಯನ್ನು ಜೋಡಿಸಿರಿ. ಅವರು ಸಹಾಯ ಮಾಡ್ತಾ ಇದ್ದಾರೆ ಎಂಬುದಾಗಿ ನೀವು ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಬದಲಾಗಿ ದೇವರನ್ನು ನನಗೆ ಕೊಟ್ಟಿದ್ದಾನೆ, ನಾನು ಅದನ್ನು ಇತರರಿಗೆ ಕೊಟ್ಟು ನಾವು ಜೀವನ ಮಾಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯ. ಇಲ್ಲಿ ಅದೇ ರೀತಿಯಲ್ಲಿ ದಾವೀದನಿಗೂ ಕೂಡ ಎಲ್ಲವೂ ಕೂಡ ಕೊಡಲ್ಪಟ್ಟಿತ್ತು ಮತ್ತು ಇಲ್ಲಿ ಯೋಸೇಫನಿಗೂ ಕೂಡ ಎಲ್ಲವೂ ಕೊಡಲ್ಪಟ್ಟಿದ್ದು. ಅವರು ಅದನ್ನು ಹಂಚಿಕೊಂಡು ಇತರರ ಕಷ್ಟವನ್ನು ನೋಡಿ ಇತರರ ಕಷ್ಟದಲ್ಲಿ ಅವರು ಭಾಗಿಯಾದರು. ಅದರಂತೆಯೇ ಕೂಡ ಇಲ್ಲಿ ನಮಗೆ ಕರೆಯಲ್ಪಡ್ತಾ ಇದೆ, ಇತರರ ಕಷ್ಟದಲ್ಲಿ ನಾವು ಭಾಗಿಯಾಗುವುದಕ್ಕಾಗಿ ತಂದೆಯಾದ ದೇವರು ನಮ್ಮ ಮನೆಯಲ್ಲಿ ಕರೆಯಲ್ಪಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಇತರರ ಭಾರವನ್ನು ಹೊರುವುದು ಎಂಬುದಾಗಿ ನಾವು ಹೇಳುವುದಾದರೆ ಮತ್ತೊಬ್ಬರ ಸಾಲ ಮಾಡಿದಂತ ನಮ್ಮ ತಲೆ ಮೇಲೆ ಹಾಕಿಕೊಳ್ಳುವಂಥದ್ದಲ್ಲ, ಬದಲಾಗಿ ನಿಜವಾಗಿಯೂ ನಾವು ಒಬ್ಬರ ಭಾರವನ್ನು ಹೊರುವಂತಂದರೆ ಕಷ್ಟದನ್ನು ಅನುಭವಿಸುತ್ತಿರುವಂತಹ ವ್ಯಕ್ತಿಯನ್ನ, ಸಮಸ್ಯೆದ ಮಧ್ಯದಲ್ಲಿ ಸಿಲುಕಿರುವಂಥವರನ್ನ ಮತ್ತು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಂಥ ಜನರ ನಡುವೆ ಕಾರ್ಯ ಮಾಡುವಂಥದ್ದು ನಿಜವಾಗಿ ನಾವು ಭಾರ ಹೊರುವಂಥದ್ದಾಗಿದೆ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಅಂಥ ಜನರನ್ನು ನಾವು ಯಾವಾಗ ಗುರುತಿಸಿ ನಾವು ಅವರ ಕಷ್ಟದಲ್ಲಿ ಭಾಗಿಯಾಗ್ತೇವೋ ನಿಜವಾಗಿಯೂ ದೇವರು ನಮ್ಮ ಇಟ್ಟಿರುವಂತಹ ಒಂದು ಕೃಪೆಗೆ ನಾವು ಪಾತ್ರ ಆಗ್ತೇವೆ. ಇಲ್ಲಿ ನಾವು ಎಲ್ಲವನ್ನು ಕೂಡ ನಾವು ಹಣದ ದೃಷ್ಟಿಯಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಕಾರ್ಯವೇನೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ತಕ್ಕ ಹಾಗೆ ಈ ಲೋಕದಲ್ಲಿ ಜೀವಿಸುವಂಥದ್ದು, ಜೀವನ ಮಾಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯವಾಗಿದೆ. ಹಲವಾರು ಬಾರಿ ನಾವು ಹೇಳ್ತೇವೆ, ಇತರರ ಭಾರಗಳನ್ನು ನೋಡಿ ನಮ್ಗೆ ಯಾಕೆ ಅನ್ನುವಂಥ ಆಲೋಚನೆಯನ್ನ ನಾವು ಮಾಡ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ಇತರರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ನಮಗೆ ಕರೆಯನ್ನು ನೀಡ್ತಾ ಇದೆ. ಆ ಕರೆಗೆ ನಾವು ಕಿವಿಗೊಡುವುದು ಮಾತ್ರವಲ್ಲದೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು ಕೂಡ ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯವಾಗಿದೆ. ಹೀಗಾಗುವಂತೆ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕವಾಗಿ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಿ ಅದರ ಮೂಲಕವಾಗಿ ನಾವು ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ನಿನ್ನ ವಾಕ್ಯ ಹೇಳ್ತಾ ಇದೆ, ಮತ್ತೊಬ್ಬರ ಭಾರವನ್ನು ಹೊರುವುದಕ್ಕಾಗಿ ಕರೆಯನ್ನು ನೀಡ್ತಾ ಇದೆ. ಮತ್ತೊಬ್ಬರ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ ಮತ್ತು ಮತ್ತೊಬ್ಬರ ದುಃಖದಲ್ಲಿ ಆಗುವಂತೆ ನಮಗೆ ನಿನ್ನ ವಾಕ್ಯಗಳು ಬೋಧನೆ ನೀಡ್ತಾ ಇದೆ. ನಿನ್ನ ವಾಕ್ಯದಂತೆ ನಾವು ನಡೆಯಲು ನಮಗೆ ಸಶಕ್ತರನ್ನಾಗಿಸು. ನಾವೆಲ್ಲರೂ ನಿನ್ನ ಸಭೆಯಾಗಿ ಕೂಡಿ ಬಂದಿರುವಾಗ ನಮ್ಮಲ್ಲಿ ನಾವು ಏಕತೆಯನ್ನು ಕಾಪಾಡಿಕೊಂಡು ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಇನ್ನು ಮುಂದೆ ನಿನಗಾಗಿ ನಾವು ಜೀವನ ಮಾಡ್ಲಿಕ್ಕಾಗುವಂತೆ, ಇತರರ ಕಷ್ಟದಲ್ಲಿ ನಾವು ಭಾಗ್ಯ ಆಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಈಗಲೂ ಈ ಸ್ಥಳದಿಂದ ನಾವು ಹೋಗುವಾಗ ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ನಡೆಸು ಎಂಬುದಾಗಿ ಬೇಡಿಕೊಳ್ತೇವೆ. ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನು ಸಂರಕ್ಷಿಸಿ ಪೋಷಿಸು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನ ನೀನು ಪಾಲಿಸಲು ಇಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇಲೆ ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಂಡು ಹಾಡುವಂಥ ಸಂಗೀತಗಳಲ್ಲಿ 291ನೇ ಸಂಗೀತದ 1, 3 ಮತ್ತು 4ನೇ ಚರಣಗಳನ್ನು ಹಾಡೋಣ. ಹಾಡುವಂಥ ಸಂಗೀತಗಳಲ್ಲಿ 291, 1, 3 ಮತ್ತು 4ನೇ ಚರಣಗಳನ್ನು ಹಾಡೋಣ. Yeah.
ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆ ಮತ್ತು ಆಶೀರ್ವದಿಸಿದ ನಂತರ ಸಂಗೀತಗಳಲ್ಲಿ 793ನೇ ಸಂಗೀತದ 7ನೇ ಚರಣ ಹಾಡೋಣ. ಸಂಗೀತಗಳಲ್ಲಿ 793 7ನೇ ಚರಣ ಮಾತ್ರ ಹಾಡೋಣ. ಈಗ ನಾವೆಲ್ಲರೂ ಕರ್ತನ ಕಲಿಸಿಕೊಟ್ಟ ಪ್ರಾರ್ಥನೆನ ಒಂದೇ ಮನಸ್ಸಾಗಿ ಹೇಳೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ಪರಿಶುದ್ಧವೆನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮನದಿಂದ ಆಹಾರವನ್ನೇ ಪಾಲಿಸು. ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಜೀವ ಬಲವು ಮಹಿಮೆ ಸದಾಕಾಲ ನಿನಗೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಸಮಾಧಾನದಿಂದ ಹೋಗಿರಿ. ದೇವರ ಸ್ವರೂಪವು ನಿಮ್ಮೆಲ್ಲರಲ್ಲಿ ನೆಲೆಗೊಂಡಿರಲಿ. ಕ್ರಿಸ್ತನ ನ್ಯಾಯ ಮತ್ತು ಕರುಣೆಯು ಎಲ್ಲ ಕಷ್ಟ ಸಂದರ್ಭಗಳಲ್ಲಿಯೂ ಬಿಡುಗಡೆಯನ್ನು ನೀಡುವಂತೆ ನಿಮ್ಮನ್ನು ಮಾರ್ಗದರ್ಶಿಸಲಿ. ಪವಿತ್ರಾತ್ಮನ ಶಕ್ತಿಯು ನಿಮ್ಮೆಲ್ಲರಲ್ಲಿ ಧೈರ್ಯ, ನಂಬಿಕೆ, ನಿರೀಕ್ಷೆ ಮತ್ತು ಸಂತೋಷವನ್ನು ತುಂಬಲಿ. ತ್ರಯೇಕ ದೇವರ ಆಶೀರ್ವಾದವು ಈಗಲೂ ಯಾವಾಗಲೂ ನಿಮ್ಮೊಂದಿಗಿರಲಿ. ಆಮೇನ್.